ಅಮಾಲಿ ಸಂಘ ಅಂತ ಒಂದು ಚಿಂತಾಮಣಿಯಲ್ಲಿತ್ತು. ಅವ್ರ ಸಹಕಾರ ನನಗೆ ತುಂಬ ಸಿಗ್ತಾಯಿತ್ತು ಚಳುವಳಿ ಕಟ್ಟಕ್ಕೆ. ವಾರ ಬಂದರೆ ಅವರು ಮೂಟೆ ಗೀಟೆ ಇಳಿಸ್ತಾರೆ ಬಸ್ಸುಗಳಲ್ಲಿ. ಅದು ಹಂಚ್ಕೊಳ್ಳೋವಾಗ ಅದು ಹೆಚ್ಚುವರಿ ಬಂದಿದ್ದು ಚಿಲ್ಲರೆ ಅಮೌಂಟು 100 ಇರಲಿ 50 ಇರಲಿ ಚಳುವಳಿಗೆ ಕೊಡೋರವರು. ಅವನು ನನಗೆ ಒಂದು ದಿವಸ ನಮ್ಮ ತಂಗಿನ ಇಷ್ಟಪಟ್ಟಾಗ ವೈನಾಟ್ ಅಂತ ಹೇಳಿ ಮಹಾದೇವ ಮುಂತಾದ ಹಳೆ ನಮ್ಮ ಪ್ರಾರಂಭದ ಸ್ನೇಹಿತರನ್ನೆಲ್ಲ ಅವ್ರ ಊರಿಗೆ ಕರೆಸಿ ವಲಯ ಮಾದಿಗಕ್ಕೆ ಸಂಬಂಧಪಟ್ಟಂಥ ಮದುವೆ ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಮಾಡಿದ್ವಿ. ಚೀಫ್ ಮಿನಿಸ್ಟರ್ ಇದ್ದರು, ಲಿಂಗಾಯತರು. ಅವರು ಎಲ್ಲ ಕೃಷ್ಣಪ್ಪನವರೇ ಇನ್ನೂ ನೆಕ್ಸ್ಟ್ ಟೈಮ್ಗೆ ತಗೊಳ್ಳೋರಂತೆ. ಹೀಗಾಗಲ್ಲ ಅಂದಾಗ ಕೃಷ್ಣಪ್ಪನವ್ರು ಕೋಪ ಮಾಡಿಕೊಂಡು ಬಿ ಫಾರ್ಮ್ಸನ್ನೇ ರಿಜೆಕ್ಟ್ ಮಾಡಿಬಿಡೋಣ, ಫೋನ್ಗಳೆಲ್ಲ ಆಫ್ ಮಾಡ್ಕೊಂಬಿಡೋಣ, ಅವ್ರನ್ನ ಭೇಟಿ ಮಾಡೋದು ಬೇಡ ಅಂತ ಇದು ಮಾಡಿದ್ರು. ನಮ್ಮ ಹಿಂದೂ ದ್ರವಣ್ಣಪ್ಪರವರು ಆ ಪ್ರೋಸೆಸ್ ಮಾಡಿ 4 ಜನಕ್ಕೆ ಬಿ ಫಾರ್ಮ್ ತೊಗೊಂಬಂದರು. ಅಂದರೆ ಹೀಗೆ ರಾಜಕೀಯದ ಪಾರ್ಟಿಸಿಪೇಷನ್ ಬೇಡ, ಈ ಥರದ್ದು ಒಂದು ಇದಾಯಿತು. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಯಿ ಕದಿರಮ್ಮ ಅಂತ, ನಮ್ಮ ತಂದೆ ನಾರಾಯಣಪ್ಪ ಅಂತ. ನಮ್ಮ ತಾಯಿ ನಾನು ಹೊಟ್ಟೆಯಲ್ಲಿದ್ದಂಗೆ ನಮ್ಮ ಅಪ್ಪ ಬಿಟ್ಬಿಟ್ಟಿದ್ದಾರೆ ನಮ್ಮ ತಾಯಿನ. ಬೈದಟ್ಟು ನಮ್ಮ ಅಜ್ಜಿ ನರಸಮ್ಮ ಅಂತ, ನಮ್ಮ ಮಾವ ಚಿಕ್ಕನಾರಾಯಣಪ್ಪ ಅಂತ. ಅವ್ರ ಮನೆಯಲ್ಲಿ ನನಗೆ ಸಣ್ಣ ಮಗುವಿನಿಂದನೇ ಅವರು ತಗೊಂಡು ನನಗೆ ಸಾಕಿ ಸಲುವಿ ಓದೋದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿ ಅವರು ಹೆಚ್ಚು ರೆಸ್ಪಾನ್ಸಿಬಿಲಿಟಿ ತಗೊಂಡು ನನ್ನ ಎಜುಕೇಷನ್ಗೆ, ನನ್ನ ಬೆಳವಣಿಗೆಗೆ ಕಾರಣರಾದರು. ನಾನು ಬೈದಟ್ಟು 3-4 ವರ್ಷ ಅಂತ ಅನಿಸುತ್ತೆ ಬಾಡಿಯೆಲ್ಲ ಸ್ವಲ್ಪ ಎಳೆದ್ಬಿಟ್ಟು ಓಡಾಡೋಕ್ಕಾಗ್ದಿರ ಒಂದು ಬೆಡ್ ರೆಸ್ಟಲ್ಲಿ ಇರೋ ಥರ ಆಗಿತ್ತು. ಆಮೇಲೆ ಯಾರೋ ಒಂದು ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಚಕ್ಕರ್ಲಪಲ್ಲಿ ಅಂತ ನಮ್ಮ ಅಜ್ಜಿಗೆ ಹೇಳಿದ ಮೇಲೆ ಅಲ್ಲಿಗೆ ವಾರ ಕರ್ಕೊಂಡೋಗೋರು. ಅದರಿಂದ ಏನು ಉಪಯೋಗ ಆಗಲಿಲ್ಲ. ಇನ್ನೊಬ್ರು ಯಾರೋ ಒಂದು ಸೈಂಟಿಫಿಕ್ಕಾಗಿ ಪಪ್ಪಾಯಿ ಹಣ್ಣು ಆಗದೇ ಇರೋದನ್ನು ಕೊಟ್ಟರೆ ಒಂದು 10-20 ದಿವಸ ಸುಧಾರಿಸ್ಕೊಳ್ತಾನೆ ಅಂತೇಳಿ ಹೊಟ್ಟೆ ನೋವು ಅದು ಇದೆಲ್ಲ ಸ್ವಲ್ಪ ಆ ಪಪ್ಪಾಯಿಯಿಂದ ಸುಧಾರಣೆ ಆಯಿತು. ನನಗೆ ಮೂಮೆಂಟಿಗೆ ಬಂದ ಮೇಲೆ ಇದು ಪಪ್ಪಾಯಿ ಕಾರಣದಿಂದ ನನ್ನ ಹೆಲ್ತ್ ಸರೋಯಿತು ಅಂತ ನನಗೆ ರಿಯಲೈಸ್ ಆಯಿತು. ನಾಟ್ ಬೈ ದಿ ಗಾಡ್ ಅಂತ ಆಯಿತು. ಹೀಗಾಗಿ ನಾನು ಅಪ್ ಟು ದಿ SSLCವರೆಗೂ ನಮ್ಮ ಮಾವ ಒಂದು ಒಕ್ಕಲಿಗರ ಹಾಸ್ಟೆಲ್ ಅಂತ, ಒಕ್ಕಲಿಗರ ವಿದ್ಯಾರ್ಥಿಗಳು ಡಿಗ್ರಿ ಮತ್ತು ಪಾಲಿಟೆಕ್ನಿಕ್ಕು ಓದೋ ಹುಡುಗರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಬೆಂಗಳೂರು ಸರ್ಕಲಲ್ಲಿ ಇತ್ತು, ಚಿಂತಾಮಣಿಯಲ್ಲಿ. ಅಲ್ಲಿ ನಮ್ಮ ಮಾವ P1 ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಆ P1 ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾನು ಸಹಕಾರವಾಗಿ ಅವರಿಗೆ ಎಲ್ಲ ರೀತಿಯ ಕೆಲಸಗಳನ್ನು ಅವ್ರ ರೂಮ್ಸ್ ಗುಡಿಸೋದಾಗಿರ್ಬೋದು, ಮೆಟೀರಿಯಲ್ ತಂದುಕೊಡೋದಾಗಿರ್ಬೋದು, ಸೌದೆ ತಗೊಂಬಂದಾಗ ಸೌದೆ ಮನೆಗೆ ಸ್ಟೋರ್ ರೂಮ್ಗೆ ಹಾಕೋದಿರ್ಬೋದು. ಆಮೇಲೆ ಅಲ್ಲಿ ಆ ಹಾಸ್ಟೆಲ್ ಸುತ್ತಲೂ ಗಿಡಗಳು ಇದ್ದಿದ್ದರಿಂದ ಆ ಗಿಡಗಳಿಗೆ ನೀರು ಹಾಕೋದಾಗ್ಬೋದು. ಈ ಥರ ಅವರಿಗೆ ಬ್ಯಾಡ್ಮಿಂಟನ್ ಆಡುವಾಗ ಬಾಲ್ ಎತ್ಕೊಡೋದಾಗ್ಬೋದು, ಬ್ಯಾಸ್ಕೆಟ್ಬಾಲ್ ಆಡುವಾಗ ಅವ್ರ ಜೊತೆಲಿ ಬ್ಯಾಸ್ಕೆಟ್ ಬಾಲ್ ಎತ್ಕೊಡೋರಾಗ್ಬೋದು. ಹೀಗೆ ಅವರ ನಮ್ಮನ್ನು ಅವಿನಾಭಾವ ಸಂಬಂಧ ಒಕ್ಕಲಿಗರ ಮತ್ತು ನಮ್ಮ ಮಧ್ಯೆ ಇತ್ತು. ಅಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇತ್ತು. ಮತ್ತು ಡೈನಿಂಗ್ ಹಾಲಲ್ಲಿ ಎಲ್ಲರೂ ಊಟ ಮಾಡುವಾಗ ನಮಗೆ ಡೈನಿಂಗ್ ಹಾಲ್ ಹೊರಗಡೆ ವರಂಡಾದಲ್ಲಿ ಊಟ ಕೊಡ್ತಾಯಿದ್ದಿದ್ದು ಉಂಟು. ಅದನ್ನೆಲ್ಲ ಒಂಥರ ಆಗಿನ ಸಂದರ್ಭಕ್ಕೆ ನೋವು ಅನ್ನಿಸ್ಲಿಲ್ಲ. ಅದೆಲ್ಲ ಸಹಜ ಏನೋ ಅನ್ನಿಸ್ತು ಬಾಲ್ಯದಲ್ಲಿ. ಇನ್ನು ನಿಧಾನವಾಗಿ ಮೂಮೆಂಟಿಗೆ ಬಂದ ಮೇಲೆ ಅನ್ಟಚಬಲ್ ಪ್ರಾಕ್ಟೀಸು ನನ್ನ ಮೇಲೆ ಆಗಿದೆ. ನಾನೇ ಸ್ವತಃ ಅನುಭವಿಸಿದ್ದೀನಿ. ಒಕ್ಕಲಿಗರ ಹಾಸ್ಟೆಲಲ್ಲಿ ನಾನು 6th 7th ಅಲ್ಲಿ ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ಗೆ ಓದುವಾಗ ಸಂದರ್ಭದಲ್ಲಿ
ಶೆಟ್ಟಿ ಮೇಷ್ಟ್ರು ಅಂತ ಇದ್ದರು. ಶೆಟ್ಟಿ ಮೇಷ್ಟ್ರು ಮನೆಗೆ ಟ್ಯೂಷನ್ಗೆ ಹಾಕಿದ್ರು ನಮ್ಮ ಅವ್ವ. ಅವರು ಒಂಥರ ಹುಣಸೆ ಬೀಜ ಉರಿಯುವಂಥ ಕೆಲಸದಲ್ಲಿ ಗಾರೆ ಕೆಲಸ ಬಿಟ್ಟಾಗ ಮಾಡ್ತಾಯಿದ್ರು. ಆ ಶೆಟ್ಟಿ ಮೇಷ್ಟ್ರು ನನ್ನ ಎಲ್ಲ ಟಚಬಲ್ಸ್ನ ಒಳಗಡೆ ಬಿಟ್ಕೊಡ್ತಾಯಿದ್ರು. ನಾನು ಅನ್ಟಚಬಲ್ಸ್ ಅಂತ ಹೊರಗಡೆ ಕೂರಿಸ್ತಾಯಿದ್ರು, ಮನೆ ಬಾಗಿಲಿಂದ ಹೊರಗಡೆ. ಮಳೆ ಗಿಳೆ ಬಂದರೆ ನಾನು ಅಲ್ಲೇ ವರಾಂಡ ಇತ್ತು, ಅಲ್ಲಿ ಓದ್ಕೋಬೇಕಾಗಿತ್ತು. ಆಮೇಲೆ ಅವರು ಪ್ರತಿ ಸಂಡೇ ಸಂತೆ ಆಗುತ್ತಲ್ಲಿ, ಈ ಸ್ಯಾಂಡಿ ಡೇ ದಿವಸ ಅವರಲ್ಲೊಂದು, ಈಗ KSRTC ಬಸ್ ಸ್ಟ್ಯಾಂಡ್ ಆಗಿದೆ, ಅದಕ್ಕೆ ಒಂದು ಸುತ್ತಲೂ ಗೋಡೆ ಗಿಡ ಕಟ್ಟಿ ದನಗಳ ಸಂತೆ ನಡೀತಾಯಿತ್ತು. ಆ ದನಗಳ ಸಂತೆಗೆ ಗೋಡೆಯಿಂದ ನನ್ನನ್ನು ಇಳಿಯೋಂಗೆ ಮಾಡಿ ಸಗಣಿ ಎಲ್ಲ ತಗೊಂಬಂದು, ಆಮೇಲೆ ಅವ್ರ ಮನೆ ಹತ್ರ ಎದುರುಗಡೆ ಗೋಡೆಗೆ ಸಗಣಿ ಏನಂತೀವಿ ಅದನ್ನು, ಸಗಣಿ ತಟ್ತೀವಲ್ಲ ಅದನ್ನು, ಏನಂತೀವಿ, ಬೆರಣಿ ತಟ್ಟೋದು, ಅವೆಲ್ಲ ಮಾಡೋದು. ಮತ್ತು ಎತ್ತಿ ನನಗೆ ನೀರು ಮೇಲಿನಿಂದ ಹಾಕೋರು. ಆಮೇಲೆ ಖಾರ ಗೀರ ಇದ್ದರೆ ಸ್ವಲ್ಪ ಕೊಡೋರು. ಅದನ್ನು ಒಂದು ರೀತಿ ತುಂಬ ಹ್ಯುಮಿಲಿಯೇಷನ್ ಆಗುವಂಥ ಅನ್ಟಚಬಿಲಿಟಿ ಪ್ರಾಕ್ಟೀಸು ಮನಸ್ಸಿನೊಳಗೆ ಉಳಿಯುವಂಥ. ಆ ಮಾಸ್ಟ್ರು, ಶೆಟ್ಟಿ ಮೇಷ್ಟ್ರು ಸ್ಕೂಲಲ್ಲೂ ಕೂಡ ನಮ್ಮನ್ನು ಯಾರನ್ನೂ ಮುಟ್ಟಿಸ್ತಾ ಇಲ್ಲ, ಕೋಲಲ್ಲಿ ಮುಟ್ಕೊಳ್ತಾಯಿದ್ದು. ನಾನು ಅಪ್ ಟು BCom ಓದ್ಕೊಂಡಿದ್ದೀನಿ, ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ PU ಫೇಲ್ ಆದಾಗ ಮಲೆನಾಡಿಗೆ ಹೋಗ್ಬಿಟ್ಟೆ. ಅಲ್ಲಿ ಯಾರೊಬ್ಬರು ಕೆಲಸ ಕೊಡಿಸ್ತೀನಿ ಚಂದ್ರಪುರ, ಅಲ್ಲಿ ಎಸ್ಟೇಟ್ ಅಂತ. ಆಗ ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲೇ ಉದ್ದು ಕೆಲಸ ಸಿಗಲಿಲ್ಲ, ಏನು ಸಿಗಲಿಲ್ಲ. ಓದ್ಕೊಂಡು PU ಪಾಸ್ ಮಾಡಿಕೊಂಡು ನಮ್ಮ ಮಾವ ಪಾಲಿಟೆಕ್ನಿಕ್ ಸೇರುವಂಥ ಅವರು. ಇಲ್ಲ ಆಗಿನ ಸ್ನೇಹಿತರ ಇನ್ಫ್ಲೂಯೆನ್ಸ್ ಮೇಲೆ ನಾನು PCM ತಗೊಂಡೆ. ಆವಾಗ ಈ PCM ನಾವು ಫಸ್ಟ್ ಇಯರು ಚಿಂತಾಮಣಿಯಲ್ಲಿ ಓದಿ ಫೇಲ್ ಆದಮೇಲೆ ಮತ್ತೆ ನಾನು ಇಲ್ಲಿ ಎಸ್ಟೇಟ್ ಓದ್ಕೊಂಡು ಪಾಸ್ ಮಾಡ್ಕೊಂಡ್ಮೇಲೆ BComಗೆ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ BCom ಮಾಡಿದೆ. ಆಗ K ನಾರಾಯಣಸ್ವಾಮಿ ಅವರಂತ ನನಗೆ ಪರಿಚಯ ಆದರು. ಅವರು ಕನ್ನಡ ಲೆಕ್ಚರರ್ ಇದ್ದರು. ಮೈಸೂರು ಯೂನಿವರ್ಸಿಟಿಯಲ್ಲಿ MA ಮಾಡಿಕೊಂಡು ಫಸ್ಟ್ ಅಪಾಯಿಂಟ್ಮೆಂಟು ಮುನ್ಸಿಪಲ್ ಕಾಲೇಜ್ ಅಂತಿತ್ತು, ಅಲ್ಲಿಗೆ ಅಪಾಯಿಂಟ್ ಆದರು. ಆಗ ಅವರು ನಮ್ಮನ್ನೆಲ್ಲ ತುಂಬ ನಿಕಟವಾಗಿ ಪರಿಚಯಿಸ್ಕೊಂಡು ನಮ್ಮ ಬಗ್ಗೆ ಕಾಳಜಿ ತಗೊಂಡು, ನನಗಿಂತ ಸೀನಿಯರ್ಸು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇದ್ದರು. ವೈ ರಾಮಣ್ಣ ಅಂತ, ಕದಿರಪ್ಪ ಅಂತ, ನಾರಾಯಣಸ್ವಾಮಿ ಅಂತ, ತಿಮ್ಮಯ್ಯ ಅಂತ, ಇವನ್ನೆಲ್ಲ ಒಂದು ಸೀನಿಯರ್ಸ್ನೆಲ್ಲ ಒಂದು ಬ್ಯಾಚ್ ಮಾಡಿಕೊಂಡ್ರು. ಅವ್ರ ಜೊತೆ ನನ್ನನ್ನು ಇನ್ಕ್ಲೂಡ್ ಮಾಡಿದರು. ಆವಾಗ ಅಂಬೇಡ್ಕರ್ ಅಷ್ಟೊತ್ತಿಗೆ 68, 67, 69 ಈ ಮಧ್ಯೆ ನಮಗೆ ಅಂಬೇಡ್ಕರ್ ಪರಿಚಯ ಆಗಿದ್ದು. ಅಂದರೆ ಅದಕ್ಕೆ ಮುಂಚೆ ನಮಗೆ ಅಂಬೇಡ್ಕರ್ ಪರಿಚಯ ಇಲ್ಲದಿದ್ದರಿಂದ ಗಾಂಧಿ ಅಭಿವೃದ್ಧಿ ಸೇವಾ ಸಂಘ ಅಂತ ಒಂದು ಜನರಲ್ ಹಾಸ್ಟೆಲಲ್ಲಿ ಜಗಜೀವನರಾಮ್ ಕಾಲೋನಿ ಹತ್ರ ಒಂದು ಹಾಸ್ಟೆಲಿತ್ತು. ಅಲ್ಲಿ ಹೋಗಿ ಈ ಥರ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಸಂಘ ಪಾರ ಮಾಡಿದ್ರು. ಆ ಸಂಘದ ಮೂಲಕ ನಮಗೆ ವೈ ರಾಮಣ್ಣ ಅನ್ನೋರಿಗೆ ಚಿತ್ತೂರಿನ ಒಬ್ಬ XMLA ಮಗ ಅಂಬೇಡ್ಕರ್ ಲೈಫ್ ಆ್ಯಂಡ್ ಮಿಷನ್ ತಂದುಕೊಟ್ರು. ಅವ್ರು ತಂದುಕೊಟ್ಟಿದ್ದನ್ನು ಅಲ್ಲಿ ನಮ್ಮೆಲ್ಲರ ಹುಡುಗರು ಅವ್ರ KNS ಎಲ್ಲ ಓದಿ ಅಂಬೇಡ್ಕರ್ನ ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು 70s ಅಲ್ಲಿ ಗಜಾನನ ಸರ್ಕಲ್ ಅಂತ ಒಂದು ಟ್ಯೂಷನ್ ನಡೆಸ್ತಾಯಿದ್ರು ನಾರಾಯಣಸ್ವಾಮಿ ಅಂತ. ಅಲ್ಲಿ ಅಂಬೇಡ್ಕರ್ ಬರ್ತ್ಡೇ ಕಾರ್ಯಕ್ರಮನ ಆಯೋಜಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ಎಲ್ಲ ಭಾಗವಹಿಸಿ ಅಂಬೇಡ್ಕರ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಅವರು ಅಂಬೇಡ್ಕರ್ ಲಿಟ್ರೇಚರ್ನ ಪ್ಯಾರ ಓದಿಸೋರು ನಮ್ಮ ಕೈಯಲ್ಲಿ. ನನ್ನ ಜೊತೆಲಿ ಶಿವಣ್ಣ ಅಂತಿದ್ದ, ಶಿವಣ್ಣ ಅಂತ, ಆತನೂ ಕೂಡ ಇದ್ದು. ಶಿವಣ್ಣ ಅವರ ಅಣ್ಣ ನಾರಾಯಣಸ್ವಾಮಿ ಅವರು ಈ ಪ್ರೋಸೆಸ್ಗೆ ಸಂಬಂಧಪಟ್ಟ ಅಂದರೆ ಚಳುವಳಿಗೆ ಪೂರಕವಾದಂಥ ವಾತಾವರಣಕ್ಕೆ ಅಂಬೇಡ್ಕರ್ನ ಪರಿಚಯ ಮಾಡಿಸೋದು, ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡೋದು, ಮತ್ತು ಸ್ಲಮ್ಮುಗಳನ್ನು ಅಲ್ಲಿ ಸುಮಾರು 11 ಸ್ಲಮ್ಸ್ ಇದೆ ಚಿಂತಾಮಣಿ ಟೌನಲ್ಲಿ.
ಅಲ್ಲಿ ಕ್ಲೀನಿಂಗ್ ಕೆಲಸ, ಅದು ಸ್ವಚ್ಛತಾ ಕಾರ್ಯಕ್ರಮ. ಅದು ತಗೊಂಡು ನಾವು ಆ ಜನರ ಜೊತೆ ಬೆರೆತು ಅವರ ಕೂರಿಸ್ಕೊಂಡು ಮಾತಾಡಿ ಅಂಬೇಡ್ಕರ್ ಬಗ್ಗೆ ಮನವರಿಕೆ ಮಾಡಿ, ಇದು ಈ ಕಾರ್ಯಕ್ರಮ ಥ್ರೂಔಟ್ ಮೂಮೆಂಟ್, ದಲಿತ ಸಂಘರ್ಷ ಸಮಿತಿ ಮೂಮೆಂಟಲ್ಲೂ ಕೂಡ ನಾನು ಎಲ್ಲೆಲ್ಲಿ ಹೋಗಿ ಸೆಟ್ಲಾಗಿರ್ತಾನೋ ಅಲ್ಲೆಲ್ಲ ಕೂಡ ಇನಿಷಿಯೇಷನ್ ಕಾರ್ಯಕ್ರಮ ಅಂತಿದ್ದು ನಾನು ತಗೊಂಡಿದ್ದುಂಟು. ದಲಿತ ಚಳುವಳಿ ಸಿದ್ಧಾರ್ಥ ಹಾಸ್ಟೆಲು ಮೈಸೂರಲ್ಲಿ 2 ದಿನಗಳ ಎಲ್ಲ ಆಗಿನ ಸ್ಪಂದಿಸಿದಂಥ ಲಿಟ್ರರಿ ಪರ್ಸನ್ಸ್ ಇರ್ಬೋದು, ಕಲಾ ಮಾಧ್ಯಮದಲ್ಲಿ ಕೆಲಸ ಮಾಡೋರು ಇರ್ಬೋದು, ಮತ್ತು ಆಕ್ಟಿವಿಟೀಸ್ ಮಾಡೋರು ಅಂತ ಇರ್ಬೋದು, ಇವನ್ನ ಒಂದು 100-120 ಜನ ಮೈಸೂರಲ್ಲಿ ದೇವನೂರು ಮಾದೇವ, ಇಂದೂಧರ ಹೊನ್ನಾಪುರ, ರಾಮದೇವರಾಕೆ, ಶಿವಾಜಿ ಗಣೇಶನ್, ಎಚ್ ಗೋವಿಂದಯ್ಯ ಮುಂತಾದ ಗೆಳೆಯರದೊಂದು ಟೀಮ್ ಇತ್ತಲ್ಲಿ. ಅವರಿವನ್ನೆಲ್ಲರನ್ನೂ ಕರೆದು 2 ದಿನಗಳ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ 76-77 ಅನಿಸುತ್ತೆ. ಆಗ ನಾವು ಕೋಲಾರದಿಂದ ಕೆ ನಾರಾಯಣಸ್ವಾಮಿ ಅವರು, ಕೆ ರಾಮಯ್ಯ ಕೋಟಿಗನ್ನಳ್ಳಿ, ನಾನು, ಮುನ್ಸ್ವಾಮಿ, ಕೆಲವರೆಲ್ಲ ಸ್ನೇಹಿತರಲ್ಲಿ ಭಾಗವಹಿಸಿ ನಮಗೆ ಅದರಲ್ಲಿ ಒಂದು ದಲಿತರ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ನಡೆದಿದ್ದು. ಅಷ್ಟೊತ್ತಿಗೆ ಸಿದ್ಧಲಿಂಗಯ್ಯನವರ ಹಾಡುಗಳು ನಮಗೆ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದು, ಸಿದ್ಧಲಿಂಗಯ್ಯನ ಭಾಷಣ ಇನ್ಫ್ಲೂಯೆನ್ಸ್ ಆಗಿದ್ದು, ದೇವನೂರು ಮಾದೇವರ ದ್ಯಾವನೂರು ಪುಸ್ತಕ ಬಂದಿತ್ತು ಅಷ್ಟೊತ್ತಿಗೆ. ಇವೆಲ್ಲವೂ ಕೂಡ ನಮಗೆ ಪ್ರಭಾವ ಬೀಳ್ತು. ಈ ಹಿನ್ನೆಲೆಯಲ್ಲಿ ನಾವು ಚಟುವಟಿಕೆ ತೊಡಗಿಸ್ಕೊಳ್ತಾ ಇರುವ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ 2 ದಿನಗಳ ದಲಿತ ಲೇಖಕರ ಕಲಾವಿದರ ಒಂದು ಒಕ್ಕೂಟ ಪ್ರಾರಂಭಿಸ್ತೀವಿ. ಯುವ ಒಕ್ಕೂಟ ಅಂತ ಪ್ರಾರಂಭ ಮಾಡಿ ದಲೇಕಿಸಮ್ ಅನ್ನೋ ಹೆಸರಲ್ಲಿ ಇನ್ನು ಮುಂದೆ ಚಟುವಟಿಕೆ ಶುರು ಮಾಡೋಣ ಅಂತಾಯಿತು. ಅಷ್ಟೊತ್ತಿಗೆ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಹೆಸರಲ್ಲಿ ಅಲ್ಲಿ ಕಬ್ಬಿಣದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಸ್ನೇಹಿತರು ಚಂದ್ರಪ್ರಸಾದ್ ತ್ಯಾಗಿ, ಈರಯ್ಯ ಅಂತ, ರಾಜು ಅಂತ, ಮೂರ್ತಿ ಅಂತ ಮುಂತಾದ ಗೆಳೆಯರೆಲ್ಲ ಅಲ್ಲಿ ಗಿರಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟ್ರೇಷನ್ ಆಗಿತ್ತು. ದಲಿತ ಸಂಘರ್ಷ ಸಮಿತಿ ಮೂಲಕ ಈ ದಲೇಕಿಸಮನ್ನು ಪ್ರಾರಂಭ ಮಾಡಿದ್ದು. ಅಲ್ಲಿ ಅಷ್ಟೊತ್ತಿಗೆ ಭೂಸಾ ಚಳುವಳಿ ನಡೆದು ಒಂದು ಎಸ್ಟಾಬ್ಲಿಷ್ಡ್ ಕಮಿಟೆಡ್ ಅಂಬೇಡ್ಕರ್ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿಕೊಂಡಿದ್ದಂಥ ಬಿ ಬಸಲಿಂಗಪ್ಪನವರು ಅದನ್ನು ಉದ್ಘಾಟನೆ ಮಾಡಿದರು. ಕಣ್ಣಿನ ಸ್ಪೆಷಲಿಸ್ಟು ಒಬ್ಬರು ಮೋಸ್ಟ್ಲಿ ತಿಪ್ಪೇಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದರು. ಈ ಲಿಟ್ರರಿ ಟಚ್ ಇದ್ದಂಥ ಎಲ್ಲ ಸ್ನೇಹಿತರು ಅಲ್ಲಿ ಸೇರಿಕೊಂಡಿದ್ರು. ಮಹಾದೇವ್ ಇರ್ಬೋದು, ಗೋವಿಂದಯ್ಯ ಇರ್ಬೋದು, ಬಿ ಕೃಷ್ಣಪ್ಪನವರೆಲ್ಲ ಅದು ಆರ್ಗನೈಸ್ ಮಾಡಿದರು. ರಾಯಚೂರಿಂದ ಸುಮಾರು ಸ್ನೇಹಿತರು ಬಂದಿದ್ದರು. ಭಾಳ ಮುಖ್ಯವಾಗಿ ಜಂಬಣ್ಣ ಮರಿಚಿಂತ, ಬೋಳೆ ಬಂಡಪ್ಪ ಮತ್ತು ಈ ಥರದ 3 ಸ್ನೇಹಿತರು ಬಂದಿದ್ದರು. ಆಮೇಲೆ ಕೆ ರಾಮಯ್ಯ, ನಾನು ಸಮಾವೇಶ ಬಂದಿವಿ. ನನಗೆ ಅಷ್ಟೊತ್ತಿಗೆ ಟಚ್ ಇದ್ದಂಥ ಚಿಕ್ಕಮಗಳೂರಿಂದ ಭದ್ರಯ್ಯ, ಶಿವಣ್ಣ, ಎಮ್ ಡಿ ಗಂಗಯ್ಯ ಮುಂತಾದ ಸ್ನೇಹಿತರನ್ನೆಲ್ಲ ಅಲ್ಲಿ ಕರೆಸ್ಕೊಂಡಿದ್ದೆ. ಅಲ್ಲಿ ಒಟ್ಟಾರೆ ಒಂದು ಅಭಿಪ್ರಾಯ ಏನಾಯ್ತು ಅಂದರೆ, ಇನ್ನು ಮುಂದೆ ನಾವು ಚಳುವಳಿ ಮುನ್ನಡೆಸಬೇಕಾದ್ರೆ ನಾವು ಒಂದು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ನಮ್ಮ ಇಡೀ ಸಮುದಾಯಗಳನ್ನು ಅಂಬೇಡ್ಕರ್ ಸಂಘಗಳು ಎಲ್ಲೆಲ್ಲಿದ್ದಾವೆ ಕರ್ನಾಟಕದಾದ್ಯಂತ ಅವುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಮೂಮೆಂಟ್ ಶುರು ಮಾಡೋಣ ಅಂತ ಅಭಿಪ್ರಾಯಕ್ಕೆ ಬಂದ್ವಿ. ಈ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅಲ್ಲೊಂದು ರೆಸಲ್ಯೂಷನ್ ದಲಿತ ಲೇಖಕರ ಕಲಾವಿದರ ಯುವ ಒಕ್ಕೂಟ ಅಂತ ಫಾರಮ್ ಮಾಡಿಕೊಂಡು ನನಗೆ ಕಾಂಟ್ಯಾಕ್ಟ್ ಇತ್ತು. ಅಷ್ಟೊತ್ತಿಗೆ 1 ವರ್ಷ ಸೆಕೆಂಡ್ ಇಯರ್ BCom ಹೋಗಿದ್ದೆ ಚಿಕ್ಕಮಗಳೂರಿಗೆ. ಆ ಹುಡುಗನ್ನ ಆರ್ಗನೈಸ್ ಮಾಡಿ ಒಂದು ಸಮಾವೇಶ ಮಾಡಿ ಈ ಎಲ್ಲ ದಲೇಕಿಸಮ್ಗೆ ಭಾಗವಹಿಸಿದವ್ರನ್ನೆಲ್ಲರನ್ನೂ ಅಲ್ಲಿ ಇನ್ವೈಟ್ ಮಾಡಿ ಇದು ಯಾವ ಹೆಸರಿನಲ್ಲಿ ನಾವು ಮುಂದುವರಿಸೋಣ ಅನ್ನೋವಾಗ ಅಭಿಪ್ರಾಯ ಫ್ರೇಮ್ ಆಗಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರಲ್ಲಿ ಇನ್ನು ಮುಂದೆ ಚಳುವಳಿ ಶುರು ಮಾಡೋಣ ಅಂತ ಆಯಿತು. ಹಂಗಾಗಿ ಚಿಕ್ಕಮಗಳೂರಲ್ಲಿ
ದಲಿತ ಲೇಖಕರ ಕಲಾವಿದರ ಯುವ ಒಕ್ಕೂಟವನ್ನು ಮರ್ಜ್ ಮಾಡಿ ದಲಿತ ಸಂಘರ್ಷ ಸಮಿತಿಯನ್ನು ನಾವಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಆ ಸಮಾವೇಶದ ನಂತರ ಒಂದು ರೆಸಲ್ಯೂಷನ್ ತಗೊಂಡು ಆ ಮೂಲಕ ಚಳುವಳಿಯನ್ನು ಸಂಘರ್ಷ ಸಮಿತಿಯನ್ನು ಕಟ್ಟಕ್ಕೆ ಶುರು ಮಾಡಿದ್ವಿ. ಭಾಳ ಮುಖ್ಯವಾಗಿ ಸಿದ್ಲೀಪುರ ಹೋರಾಟ ಅಂತ ತಗೊಂಡಿದ್ರು ಭದ್ರಾವತಿಯವರು. ಅದು 67ರಲ್ಲಿ ಬರಗಾಲ ಬಂದಿತ್ತು. ಬರಗಾಲ ಬಂದಿದ್ದಾಗ ಆ ಪುರಿಗೆ 100 ರೂಪಾಯಿಗೆ 50 ರೂಪಾಯಿಗೆ ಜಮೀನು ಕಳ್ಕೊಂಬಿಟ್ಟಿದ್ದನ್ನು ಈ ದಲೈಕಿಸಮ್ಗೆ ಕೆಲಸ ಮಾಡುವಂಥ ಕಾರ್ಯಕರ್ತರು ಸಿದ್ಲೀಪುರಕ್ಕೆ ಹೋದಾಗ ಅವರಿಗೆ ಮಾತುಕತೆ ಆಗಿ ಭೂಮಿ ಕಳ್ಕೊಂಡಿರೋದ್ರ ಬಗ್ಗೆ ಅವ್ರ ಮನವರಿಕೆ ಮಾಡಿದ ಮೇಲೆ ಸುಮಾರು 1 ವರ್ಷ 9 ತಿಂಗಳು ಭಾಳ ಒಂದು ಕಂಟಿನ್ಯೂಯಸ್ ಧರಣಿ ಸತ್ಯಾಗ್ರಹವನ್ನು ತಾಲೂಕು ಆಫೀಸ್ ಹತ್ರ ತಗೊಂಡಿದ್ದರು. ಆಗ ಬಸವಲಿಂಗಪ್ಪ ಅವರು ಕಂದಾಯ ಮಂತ್ರಿಯಾಗಿದ್ದಾಗ ಅಲ್ಲಿಗೆ ಹೋಗಿ ಅದನ್ನು ಸ್ಟಡಿ ಮಾಡಿ PTCL ಕಾಯ್ದೆಯನ್ನು ದೇವರಾಜ ಕಾಲದಲ್ಲಿ ತಗೊಂಬಂದರು. ಯಾರು ಕಳ್ಕೊಂಡಿದ್ದಾರೋ ಜಮೀನು ಸಿಕ್ಕಿದ ಮೇಲೆ ಅದನ್ನು ಮತ್ತೆ ಅವರಿಗೆ ವಾಪಸ್ ಕೊಡಬೇಕು. ಕಂಡೀಷನಲ್ ಲ್ಯಾಂಡ್ ಅಂದರೆ ಇದು PTCL ಸರ್ಕಾರ 10 ವರ್ಷ ಎಂದೆಂದಿಗೂ ಪರಭಾರ ಮಾಡಬಾರ್ದು, 15 ವರ್ಷಕ್ಕೆ ಒಂದು ಸಾರಿ ನೀವು ಆಮೇಲೆ ಮಾರ್ಬೋದು, ಈ ಥರ ಕಂಡೀಷನ್ನು ಇದ್ದು ವೈಲೇಟ್ ಆಗಿದ್ದರೆ ಅದು ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕು ಅಂತ ಒಂದು PTCL ಕಾಯ್ದೆ ಅಂತ ತಗೊಂಬಂದರು. ಈ ಕಾಯ್ದೆ ಹಿನ್ನೆಲೆಯಲ್ಲಿ ಉಳುವವನಿಗೆ ಭೂಮಿ ಒಡೆಯ ಅಂತ ಯಾರ್ಯಾರು ತಮ್ಮ ಸ್ವಾಧೀನದಲ್ಲಿ ಬೇರೆಯವ್ರ ಜಮೀನು ಮಾಡ್ತಾಯಿದ್ರು ಅವರಿಗೆ ಕನ್ಫರ್ಮ್ ಮಾಡಬೇಕು ಅಂತ ಒಂದು ಕಾನೂನು ಬಂತು. ಮತ್ತು ಜಮೀನು ಯಾವುದೇ ಹಂಚಲ್ಲಿ 50% ರಿಸರ್ವ್ ಮಾಡಬೇಕು ದಲಿತರಿಗೆ ಅಂತ ಒಂದು ಕಾನೂನು ತಗೊಂಬಂದರು. ಈ ಎಲ್ಲ ಕಾನೂನುಗಳು ಇಂಪ್ಲಿಮೆಂಟೇಷನ್ಗೆ ಯಾರು ತಗೋಬೇಕು ಏನು ತಗೋಬೇಕು ಅನ್ನೋಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅದು ಇಶ್ಯೂಸನ್ನು ಕೈಗೆ ತಗೊಳ್ತು. ಈ ಇಶ್ಯೂಸನ್ನು ಕೈಗೆ ತಗೊಳ್ಳೋಕ್ಕಿಂತ ಮುಂಚೆ ಸೈದ್ಧಾಂತಿಕವಾದ ಹೋರಾಟ ಕಟ್ಕೊಳ್ಳೋಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂಥೇಳಿ ನನಗೆ ಆಂಧ್ರದ ರ್ಯಾಡಿಕಲ್ ಮೂಮೆಂಟಿನ ಟಚ್ ಇತ್ತು. ಅವರು ಅನಂತಪುರದಲ್ಲಿ ರ್ಯಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ RSU ಅಂತ ಒಂದು ದೊಡ್ಡ ಸಮಾವೇಶ ಮಾಡಿದರು. ಆಮೇಲೆ ಅದಕ್ಕೆ ಪೂರ್ವಭಾವಿಯಾಗಿ ಕಲ್ಚರಲ್ಲಾಗಿ ಗದ್ದರದ ಒಂದು ಅಧ್ಯಯನ ಶಿಬಿರ ಇತ್ತು, ಕಲ್ಚರಲ್ ಶಿಬಿರ ಇತ್ತು. ಅದಕ್ಕೆ ನನಗೆ ಒಬ್ಬರು ಸ್ನೇಹಿತರು ಮುದ್ಕೃಷ್ಣಾಚಾರ್ಯ ಅಂತ ಕರ್ಕೊಂಡೋಗಿದ್ದರು. ಇಂಟೀರಿಯರ್ ವಿಲೇಜಲ್ಲಿ ಅದಾಗ್ತಿತ್ತು. ಆಗ ಈ ರ್ಯಾಡಿಕಲ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಾಗೆ ಸ್ಲೋಗನ್ಸ್ ಇರ್ಬೋದು, ಅವರ ಹೋರಾಟದ ಭಾಗವಾಗಿ ಹಾಡುಗಳಿರ್ಬೋದು, ಇವುಗಳೆಲ್ಲವೂ ಕೂಡ ನನಗೆ ಟಚ್ ಸಿಕ್ಕಿತ್ತು. ಈ ಏನು ಟಚ್ ಸಿಕ್ಕಿತ್ತೋ ಇದನ್ನು ನಾನು ಬ್ರಿಡ್ಜ್ ಮಾಡಬೇಕು ಅಂತ 78ರಲ್ಲಿ ಅನಿಸುತ್ತೆ ತುಮಕೂರಿನ ನಾಮದ ಚಿಲುಮೆ ಅಂತ ಒಂದು ಫಾರೆಸ್ಟ್ ಏರಿಯಾದಲ್ಲಿ ನಾವು ಅಧ್ಯಯನ ಶಿಬಿರ ಮಾಡಿದ್ವಿ. ಈ ಅಧ್ಯಯನ ಶಿಬಿರ ನಡೆಯೋ ಸಂದರ್ಭದಲ್ಲೇ ಬೆಲ್ಚಿ ಘಟನೆ ಆಗಿತ್ತು. ಕೂಲಿ ಜಾಸ್ತಿ ಮಾಡಿದ್ರು ಅಂತ ಬಿಹಾರದಲ್ಲಿ 11 ಜನರನ್ನು ಬೆಲ್ಚಿಯಲ್ಲಿ ಸಾಯಿಸಿಬಿಟ್ಟಿದ್ರು. ಈ ಘಟನೆ ನಮಗೆ ಭೂಮಿಕೆಯಾಗಿ ದಲಿತ ಸಂಘರ್ಷ ಸಮಿತಿಗೆ ಕಲ್ಚರಲಾಗಿ ಕಟ್ಕೊಳ್ಳೋಕ್ಕೆ ಆಯಿತು. ಆಮೇಲೆ ರ್ಯಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಮತ್ತು ಗದ್ದರದು ಜನನಾಟ್ಯ ಮಂಡಳಿ ಮುಖಾಂತರ ಏನು ಹಾಡುಗಳಿತ್ತು, ಆ ಹಾಡೋ ಹುಡುಗರನ್ನ ಕಳಿಸ್ಕೊಟ್ಟಿದ್ರು ಅವರು ನಾಮದ ಚಿಲುಮೆಗೆ. ತೆಲುಗು ಇನ್ಫ್ಲೂಯೆನ್ಸ್ ಇರುವಂಥ ಅನೇಕ ನಮ್ಮ ಸ್ನೇಹಿತರು, ಮುನುಸ್ವಾಮಿ ಇರ್ಬೋದು, ಬೇರೆ ಬೇರೆ ಸ್ನೇಹಿತರು, ರಾಯಚೂರು ಸ್ನೇಹಿತರು ಇರ್ಬೋದು, ತೆಲುಗುನಲ್ಲಿ ಅವ್ರದ್ದನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ 10 ದಿನಗಳು ಸಹಕಾರ ಮಾಡ್ತು. ಕನ್ನಡ ಹಾಡುಗಳು ಕನ್ನಡಕ್ಕೆ ತೆಲುಗು ಹಾಡುಗಳು ಕನ್ನಡಕ್ಕೆ ರಾಮಯ್ಯ ಅವರು ಸ್ಟೆಪ್ ತಗೊಂಡು ಬರುತ್ತಿಗೆವು ನಾವು ಬರುತ್ತಿಗೆವು ಯುಗಗಳಿಂದ ತುಳಿದ ಜನಗಳ ಕರುಳ ಧ್ವನಿಗಳು ನಾವು ಅಂತ ಹೇಳಿ ಹಾಡು ಕಟ್ಟಿದರು. ಅದು ನಾಮದ ಚಿಲುಮೆಯಲ್ಲಿ ಲಾಲ್ ಸಾಲ ಮಾಡಿ ಮೂಲಕ ಮಾರ್ಚ್ ಪಾಸ್ಟ್ ಬೆಳಗ್ಗೆ ಎದ್ದು ಮಾರ್ಚ್ ಪಾಸ್ಟ್ ಮಾಡ್ತಾಯಿದ್ವಿ. ಪ್ರತಿದಿನ ಬೆಲ್ಚಿ ನಾಟಕ, ಸ್ಟ್ರೀಟ್ ಡ್ರಾಮಾ CGK ಅವರು ಕೃಷ್ಣಸ್ವಾಮಿ ಅವರು ನಡೆಸ್ಕೊಟ್ರು, ನಿರ್ದೇಶನ ಮಾಡಿದ್ರು. ಸಿದ್ಧಲಿಂಗಯ್ಯ ಮುಂತಾದ ಸ್ನೇಹಿತರೆಲ್ಲ ಅಲ್ಲಿ ಬಂದು ಲೆಕ್ಚರ್ ಮಾಡಿ ಪ್ರತಿದಿನ ಲೆಕ್ಚರಿಂಗು ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ನಡೀತಾಯಿತ್ತು.
ಮತ್ತು ಮಧ್ಯಾಹ್ನ ಗಂಟೆ ನಾಟಕದ ಟ್ರಯಲ್ ನಡೆಸ್ತಾ ಇದ್ವಿ. ಒಟ್ಟಾರೆ ಈ 10 ದಿನಗಳು ಒಂಥರ ಇಡೀ ದಲಿತ ಚಳವಳಿಯಲ್ಲಿ ಇಂಟಿಗ್ರೇಷನ್, ಪ್ರೀತಿ, ವಿಶ್ವಾಸ, ಒಂದು ಕಾನ್ಫಿಡೆನ್ಸು, ನಾವು ಮೂಮೆಂಟ್ ಕಟ್ಬೋದು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಮತ್ತು ಇಶ್ಯೂ ಬೇಸ್ಡ್ ಸ್ಟ್ರಗಲ್ಸನ್ನು ತಗೊಂಡು ಗೋ ಟು ವಿಲೇಜ್ ಕ್ಯಾಂಪೇನ್ ಅಂತ ಮಾಡೋಣ ಅಂತ ಅಲ್ಲಿ ಒಂದು ನಿರ್ಧಾರ ತಗೊಂಡ್ವಿ. ಆ ನಿರ್ಧಾರದ ಹಿನ್ನೆಲೆಯಲ್ಲಿ ನಮಗೆ ಈ ಭೂಮಿ ವಿಷಯಗಳಿದ್ದರಿಂದ ಸ್ಟೇಟ್ ವೈಡು ಏನು ನಾವು ಗೋ ಟು ವಿಲೇಜ್ ಹೋಗಿ ಈ ಬೆಲ್ಚಿ ನಾಟಕ ಕೊಟ್ಟು ಜನರನ್ನು ಸಂಘಟಿಸ್ಕೊಂಡು ಜನರ ಸಮಸ್ಯೆಗಳನ್ನು ತಗೊಂಡು ಆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಿದ್ವಿ. ಆ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಸಲ ಖರ್ಗೆಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಹೋದಾಗ, ನಿಮ್ಮ ಹೋರಾಟದಿಂದ ಲಕ್ಷಾಂತರ ಎಕರೆ ಇವತ್ತು ನಮ್ಮ ದಲಿತರಿಗೆ ಸಿಗೋದಾಯ್ತಪ್ಪ, ನೀವೊಂದು ಸ್ವಾಭಿಮಾನ ಚಳುವಳಿ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಜೊತೆಗೆ ಒಂದು ಎಕನಾಮಿಕ್ ಸ್ಟೆಬಿಲಿಟಿನ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ನಮ್ಮ ಜನರಿಗೆ ಹೆಲ್ಪ್ ಆಯಿತು. ತುಂಬ ವ್ಯವಸ್ಥಿತವಾದಂಥ ಹೋರಾಟವನ್ನು ನೀವು ಮಾಡ್ತಾಯಿದ್ದೀರಿ ಅಂತ ನಮಗೆ ಮನವರಿಕೆ ಮಾಡಿದ್ದು ಉಂಟು ಹೋರಾಟದ ಹಿನ್ನೆಲೆಯಲ್ಲಿ. ಹೀಗಾಗಿ ಭೂಮಿ ವಸತಿಗೆ ಸಂಬಂಧಪಟ್ಟಂಗೆ ಸಾಂಸ್ಕೃತಿಕವಾಗಿ ಬೆಳ್ಚಿ ನಾಟಕದ ಮೂಲಕ ನಾವು ಭಾಳ ದೊಡ್ಡ ಹೋರಾಟವನ್ನು ಕೈಗೆ ತಗೊಂಡು ನಮ್ಮ ಸಮುದಾಯಗಳಿಗೆ ಹೆಲ್ಪ್ ಆಗೋಂಗೆ ಮಾಡಿದ್ವಿ. ಆ ಮೇನ್ ಟೈಮಲ್ಲಿ ಆರ್ಮಗು ಮನೆ ಮುಂದುಗಡೆ ಬೆಳ್ಚಿ ನಾಟಕ ಕೊಟ್ವಿ. ಮೈಸೂರಲ್ಲಿ ಒಬ್ಬರು MP ಇದ್ರಲ್ಲ, ಶ್ರೀನಿವಾಸ್ ಪ್ರಸಾದ್, ಮೈಸೂರಿನ ಅವ್ರ ಮನೆ ಮುಂದುಗಡೆ ದಂಡಿ ಮಾಡಿದ್ವಿ. ಅವರು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿ, ಮಹಾದೇವ ಅವರೆಲ್ಲ ಒಂದು ಲೇಖನ ಬರೆದ ಮೇಲೆ ರಿಯಲೈಸ್ ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಸಾರಿ ಕೇಳಿದ್ರು. ಆದರೆ ಆರ್ಮಗು ನಮ್ಮ ಮೇಲೆ ಹಲ್ಲೆ ನಡೆಸಿ ಅದನ್ನು ಸಾರಿ ಕೇಳಲಿಲ್ಲ. ಅದಕ್ಕೆ ಆರ್ಮಗು ವಿರುದ್ಧ ಭಾಳ ದೊಡ್ಡ ಚಳವಳಿ ಮಾಡಿದ್ವಿ. ನಮ್ಮ ಮೇಲೆ ಇಡೀ ಕಾರ್ಯಕರ್ತರ ಗಾಡಿಯನ್ನೇ ಪಕ್ಕಕ್ಕೆ ಕರೆದು ಹಲ್ಲೆ ಮಾಡಿಸಿದ್ರು. ಆವಾಗ ನಾವು ಪ್ರೊಟೆಸ್ಟ್ ಮಾಡಿ ಆರ್ಮಗು ವಿರುದ್ಧ B. ಕೃಷ್ಣಪ್ಪನವ್ರು ಬಂದು ಪಬ್ಲಿಕ್ ಮೀಟಿಂಗ್ ಅಟೆಂಡ್ ಮಾಡಿ ಅದು ಒಂದು ರೀತಿ ಪೊಲಿಟಿಕಲ್ ಆಗಿ ಟರ್ನ್ ತಗೊಂಡು ಒಂದು ದೊಡ್ಡ ಹೋರಾಟವಾಗಿ ನಡೆಸಿದ್ವಿ. ಅದು ಆರ್ಮಗು ಪೊಲಿಟಿಕಲ್ ಆಗಿ ಕೂಡ ಸರ್ವೈವಲ್ ಆಗಲಿಲ್ಲ. ಅವರು ರಕ್ಷಣೆ ಮೂಲಕ ನಮ್ಮ ಹಾಸ್ಟೆಲ್ಗಳನ್ನು ದಾಟಿ ಹೋಗಬೇಕಾಗಿತ್ತು ಕೋಲಾರದ ಮೇಲೆ ಬರುವಾಗ. ಅಷ್ಟೊಂದು ಒಂದು ಗಟ್ಟಿ ಧ್ವನಿಯಲ್ಲಿ ಚಳವಳಿಯನ್ನು ನಾವು ಇಂಬೈವ್ ಮಾಡ್ಕೊಂಡು ಚಳವಳಿ ಕಟ್ಟಿದ್ದುಂಟು. ಒಂದು ಅಟ್ರಾಸಿಟೀಸ್ ವಿರುದ್ಧ ಮತ್ತು ಭೂಮಿ ವಸತಿ ಈ ಥರದ್ದು ಹಿನ್ನೆಲೆಯಲ್ಲಿ ಗೋ ಟು ವಿಲೇಜ್ ಕ್ಯಾಂಪೇನ್ ಮೂಲಕ ಹಳ್ಳಿಗಳಿಗೆ ಹೋಗೋದ್ರ ಮೂಲಕ ಹಳ್ಳಿಗಳ ಜನರ ಸಂಪರ್ಕ ಬೆಳೆಸ್ಕೊಳ್ಳೋ ಮೂಲಕ ಓದೋ ಹುಡುಗರಿಗೆ ಹಾಸ್ಟೆಲ್ಗಳಲ್ಲಿ ನಾವು ಅಂಬೇಡ್ಕರ್ ಲಿಟ್ರೇಚರ್ನ, ದಲಿತ ಕೈಪಿಡಿ, ಅಂಬೇಡ್ಕರ್ ವಾಣಿ ಅನ್ನೋ ಲಿಟ್ರೇಚರ್ ಅಷ್ಟೊತ್ತಿಗೆ ತೊಗೊಂಬಂದಿದ್ರು ಕೇನಾಡ್ಸನವರು. ಇವು ಮೈಸೂರಿನ ಗೆಳೆಯರು ಗಮನಿಸಿ ಶಾರ್ಟ್ ಔಟ್ ಮಾಡಿ ಅದು ಒಳ್ಳೆಯ ಎಫೆಕ್ಟಿವ್ ಆಗಿ ಇದು ಪುಸ್ತಕಗಳು ಬುಕ್ಲೆಟ್ಸ್ ಬರೋಂಗೆ ಆಯಿತು. ಈ ಅಂದರೆ ಅಂಬೇಡ್ಕರ್ ವಾಣಿ, ದಲಿತ ಕೈಪಿಡಿ, ಸಿದ್ಧಲಿಂಗಯ್ಯನವರ ಹಾಡುಗಳು, ಮಹಾದೇವನ ದ್ಯಾವನೂರು ಕಥೆಗಳು ಮುಂತಾದವು ಇವೆಲ್ಲವೂ ಕೂಡ ಕಲ್ಚರೈಸ್ ಮಾಡಿಕೊಂಡು ಒಂದು ಒಮ್ಮತದಿಂದ ಮೂಮೆಂಟಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದ್ರಿಂದ ದಲಿತ ಸಂಘರ್ಷ ಸಮಿತಿ ಟೇಕಪ್ ಆಯಿತು ಮತ್ತು ಒಂದು ಒಳ್ಳೆಯ ರೀತಿಯ ಚಳುವಳಿ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಒಂಥರ ಜಂಗಮರ ಲೈಫ್ ಅಂದರೆ ಹಾಸ್ಟೆಲಲ್ಲಿದ್ದಂಥ ಕಾರ್ಯಕರ್ತರು, ಸ್ಟೂಡೆಂಟ್ಸೇ ಮೂಮೆಂಟಿಗೆ ಮುನ್ನಡೆಸೋದಕ್ಕೆ ಲೀಡರ್ಶಿಪ್ ತಗೊಂಡ್ರು. ಹಾಗಾಗಿ ಹಳ್ಳಿಗಳಿಗೆ ಹೋದಾಗ ಏನು ಕೊಡ್ತಾರೆ ಅವರು, ಅದನ್ನು ಒಂದೇ ಮನೆಯಲ್ಲಿ ಸಿಗದೇ ಇದ್ದರೆ 4-6 ಮನೆಯಲ್ಲಿ ಹೋಗೋದು, ಕಲೆಕ್ಟ್ ಮಾಡ್ಕೊಂಬರೋದು, ಒಂದು ಕಡೆ ಕೂತ್ಕೊಂಡು ಊಟ ಮಾಡೋದು, ಮಲ್ಕೊಳ್ಳೋದು, ಇದು ಒಂಥರ ಒಂದು ಡೆಡಿಕೇಟೆಡ್ ಲೈಫಾಗಿ ಮಾರ್ಪಡಿಸ್ಕೊಂಡ್ರು ಪ್ರತಿ ಕಾರ್ಯಕರ್ತನೂ ಕೂಡ. ಹಾಗಾಗಿ ಏನು ಬೈಕ್ಗಳೇ ಇರಲಿಲ್ಲ. 100 ಜನ ಕಾರ್ಯಕರ್ತರಿಗೆ ಒಂಥರ ಒಳ ಆಸೆಗಳು ನಾವು ಇರಲಿಲ್ಲ. ಹಾಗಾಗಿ ಒಬ್ರಿಗೊಬ್ಬರು ಒಂಥರ ಮಾಡೆಲ್ ಆಗಿರ್ತಾಯಿದ್ವಿ. ಅಂದರೆ ಲೀಡರ್ಸ್ ಏನಿದ್ರು ಕಾರ್ಯಕರ್ತರ ಜೊತೆ ಬೆರೀತಾಯಿದ್ವಿ, ಕಾರ್ಯಕರ್ತರು ಏನಿದ್ರು ಪೀಪಲ್ಸ್ ಮಧ್ಯೆ ಬೆರೀತಾಯಿದ್ವಿ. ಹಾಗೆ ಬೆರೆಯೋದ್ರ ಮೂಲಕ ಇಶ್ಯೂಗಳು ಮತ್ತು ಅವ್ರ ಸ್ವಲ್ಪ ನೋವುಗಳು, ಅವ್ರ ಕಷ್ಟಗಳು ತಗೊಳ್ತಾಯಿದ್ವಿ. ಅದಕ್ಕೆ ಹೋರಾಟಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ
18ನೇ ಶತಮಾನದಲ್ಲಿ ಹೇಗೆ ಒಂದು ಮೂಮೆಂಟ್ ನಡೀತೋ, ಯಾವ ಮೂಮೆಂಟು, ನಮ್ಮ ವಚನ ಚಳವಳಿ ನಾವು ರೀತಿಯಲ್ಲೇ ಇಲ್ಲಿ ದಲಿತ ಸಂಘರ್ಷ ಸಮಿತಿಗೆ ಕಾರ್ಯಕರ್ತರು ತೊಡಗಿಸ್ಕೊಂಡ್ರು. ಮತ್ತು ಇಂಟರ್ನಲ್ಲಾಗಿ ಪ್ರತಿ ಸಭೆಯಲ್ಲಿ 3 ತಿಂಗಳಿಗೊಂದು ಸಾರಿ, 2 ತಿಂಗಳಿಗೊಂದು ಸಾರಿ, 3 ತಿಂಗಳಿಗೊಂದು ಸಾರಿ ಪ್ರತಿ ಸಭೆಯೂ ಆಂತರಿಕವಾಗಿ ಸಭೆ ಮಾಡಬೇಕು. ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಏನೇ ಬರಲಿ ನಾವು ನಿರ್ವಹಿಸ್ಕೊಂಡು, ಕಾರ್ಯಕರ್ತರು ಏನೇ ನಪ್ಪು ಇದ್ದರೆ ಅವುಗಳನ್ನು ಮುಕ್ತವಾಗಿ ಮಾತಾಡಿಕೊಂಡು ಸರಿ ಮಾಡಿಕೊಂಡು ಈ ಒಂದು ಆಂತರಿಕವಾಗಿ ಸಂಘಟನೆಯನ್ನು ಕಟ್ಕೊಳ್ಳೋದು ಪ್ರಧಾನ ಅಂತ ಅನಿಸಿ, ಒಂದು ಇಂಟರ್ನಲ್ ಡೆಮೋಕ್ರಸಿ 1991 ಗಂಟನೂ DSSಲ್ಲಿ ಇದರಿಂದ 3 ದಶಕಗಳ ಕಾಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಪ್ರೀತಿ ವಿಶ್ವಾಸದ ಮೇಲೆ, ಒಂದು ಕಾನ್ಫಿಡೆನ್ಸು, ನಂಬಿಕೆ ಮೇಲೆ ಇದು ಪೂರ್ತಿ ತಮ್ಮನ್ನು ತಾವು ಡೆಡಿಕೇಟ್ ಮಾಡಿಕೊಂಡು ಮುನ್ನಡೆಸಿದ್ರು ಮೂಮೆಂಟನ್ನು. ಆತನ ಜೊತೆ ಒಡನಾಟ ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಹೋಗುವಾಗ ನಾವು ಜೊತೆಯಲ್ಲಿ ಇರ್ತಾಯಿದ್ವಿ. ಮುಖ್ಯವಾಗಿ ರಾಯಚೂರಿಗೆ, ಬೆಳಗಾಂಗೆ, ಅನೇಕ ಜಿಲ್ಲೆಗಳಿಗೆ ಸಂಘಟನೆಗೆ ಪೂರಕವಾಗಿ ಎಲ್ಲೆಲ್ಲಿ ಪಲ್ಸ್ ಸಿಗುತ್ತೋ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಚಳವಳಿಗೆ ಮನವರಿಕೆ ಮಾಡಿ ಅವ್ರಿಗೆ ಒಂದು ರೀತಿ ನಮ್ಮೊಳಗೆ ಒಬ್ಬರಾಗೋ ಥರ ಮೂಮೆಂಟ್ ಮಾಡೋದಕ್ಕೆ ಕೃಷ್ಣಪ್ಪನವ್ರು ನಮ್ಮ ಜೊತೆ ಟೈಮ್ ಕೊಟ್ಟರು. ನಾವು ಆ್ಯಸ್ ಯೂಶ್ವಲಿ ಯಾವುದೇ ಕೆಲಸಕ್ಕೆ ಹೋಗದೆ ಫುಲ್ ಟೈಮ್ ಆಗಿ ಉಳ್ಕೊಂಡ್ವಿ ಚಳುವಳಿ ಒಳಗೆ. ಆ ಥರ 10 ಜನ ನಮಗೆ ಮೂಮೆಂಟ್ಗೆ ಒಂದು ಉದ್ಯೋಗಕ್ಕೆ ಹೋಗ್ದಿರ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಹೀಗೆ ತೊಡಗಿಸ್ಕೊಂಡವರಲ್ಲಿ ನಾನು, ಗಂಗಯ್ಯ, ಚಂದ್ರಪ್ರಸಾದ್ ತ್ಯಾಗಿ ಮುಂತಾದ ಗೆಳೆಯರು ನಾವೆಲ್ಲರೂ ಕೂಡ ಕೃಷ್ಣಪ್ಪನವ್ರು ಎಲ್ಲೇ ಟೂಲ್ ಮಾಡಲಿ, ಎಲ್ಲೇ ಅವರು ಜಿಲ್ಲೆಗೆ ಒಂದು ಸಲ ನಾವು ಸ್ಟೇಟ್ ಕಮಿಟಿ ಮೀಟಿಂಗ್ಸ್ ಮಾಡೋಣ ಅಂತ ತೀರ್ಮಾನ ಆಗಿತ್ತು. ಹಾಗಾಗಿ ಪ್ರತಿ ಜಿಲ್ಲೆಗೂ ಅಂದರೆ ಬೆಂಗಳೂರನ್ನೇ ಕೇಂದ್ರೀಕರಣಗೊಳಿಸದೆ ಅದನ್ನು ಡಿಸೆಂಟ್ರಲೈಸ್ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ನಾವು ಮೂಮೆಂಟಿಗೆ ಪೂರಕವಾದ ವಾತಾವರಣ ನಿರ್ಮಿಸೋದು ಮತ್ತು ಮೀಟಿಂಗ್ಸ್ ಮಾಡೋದು, ಅಲ್ಲಿರೋ ನಾವು ಏರಿಯಾ ವೈಸ್ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಳ್ಳೋದು, ಇವೆಲ್ಲ ಮಾಡಿದ್ರಿಂದ ಪ್ರತಿ ಜಿಲ್ಲೆಯಲ್ಲೂ ನಮಗೆ ಕಾರ್ಯಕರ್ತರು ಸಿಕ್ಕಿದ್ರು, ಲೀಡರ್ಸ್ ಸಿಕ್ಕಿದ್ರು. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಕಟ್ಕೊಳ್ಳೋಕ್ಕೆ ಪೂರಕವಾದ ವಾತಾವರಣಗಳು. ಹಾಗಾಗಿ ಕೃಷ್ಣಪ್ಪನವರು 3 ದಶಕಗಳ ಕಾಲ ಅವರು ಸಕ್ರಿಯವಾಗಿ ಚಳವಳಿಯನ್ನು ಮುನ್ನಡೆಸಿದ್ರು. ಮೀನ್ ಟೈಮಲ್ಲಿ ನಮಗೆ ಇದೊಂದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಒಬ್ಬರೇ ಇದ್ದರೆ ಆಲ್ಟರ್ನೇಟಿವ್ ಲೀಡರ್ಶಿಪ್ ಕೊಡೋಣ ಅಂಥೇಳಿ ಧಾರವಾಡದಲ್ಲಿ ಒಂದು ಸ್ಟೇಟ್ ಕಮಿಟಿ ನಡೆದಾಗ ಕೃಷ್ಣಪ್ಪನವ್ರ ಚೇಂಜಸ್ ಬಗ್ಗೆ ಪ್ರಸ್ತಾಪ ಆಯಿತು. ಅಲ್ಲಿ ಜನರಲ್ ಬಾಡಿಯಲ್ಲಿ ಮತ್ತೆ ಅವರಿಗೆ ಗೆದ್ದರು. ಮತ್ತೆ ತುಮಕೂರಿಗೆ ಶಿಫ್ಟ್ ಆಯಿತು ನೆಕ್ಸ್ಟ್ ಜನರಲ್ ಬಾಡಿ 3 ವರ್ಷಕ್ಕೊಂದು ಸಾರಿ. ಅಲ್ಲಿ ಕೃಷ್ಣಪ್ಪನವ್ರು ಚೇಂಜ್ ಆಗಿ ಚಂದ್ರಪ್ರಸಾದ್ ತ್ಯಾಗಿಯವರಾದರು. ಚಂದ್ರಪ್ರಸಾದ್ ತ್ಯಾಗಿ ಆದಮೇಲೆ ಎನ್ ಮುನಿಸ್ವಾಮಿ ಆದರು. ಹೀಗೆ ಸ್ಟೇಟ್ ಕಮಿಟಿಯಲ್ಲಿದ್ದವರೇ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮಾಡಿಕೊಂಡು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ತೀರ್ಮಾನ ಆಗಿದ್ದನ್ನು ಪ್ರತಿಯೊಬ್ಬರು ಇಂಬೈವ್ ಮಾಡಿಕೊಂಡು ಒಂದು ಚಳವಳಿಯಾಗಿ ಮುನ್ನಡೆಸೋದಕ್ಕೆ ಕೃಷ್ಣಪ್ಪನವರ ಆದಿಯಾಗಿ ಅನೇಕ ಜನ ಏನು ಡೆಡಿಕೇಟ್ ಮಾಡ್ಕೊಂಡು ಫುಲ್ ಟೈಮ್ ಕೆಲಸಕ್ಕೆ ಇಳಿದರು. ಇಂಟೆಲೆಕ್ಚುಯಲ್ಸ್ ಇನ್ ದ ಸೆನ್ಸ್ ದೇವನೂರು ಮಹಾದೇವು, ಸಿದ್ಧಲಿಂಗಯ್ಯ, ಕೆ ರಾಮಯ್ಯ, ಗೋವಿಂದಯ್ಯ, ಕೃಷ್ಣಪ್ಪ, ಬೋಳೆಬಂಡಪ್ಪ, ಚೆನ್ನಣ್ಣವಳ್ಕರು, ಹಿಂದೂಧರ, ಇಂಥವ್ರನ್ನೆಲ್ಲ ಏನಾದರೂ ಮಾಡಿ ನಮಗೊಂದು ಸಂವಿಧಾನ ಮಾಡ್ಕೊಳ್ಳೋಣ ಅಂದಾಗ ಕೃಷ್ಣಪ್ಪನವರು ತುಂಬ ಆಸಕ್ತಿ ತಗೊಂಡ್ರು. ಆಮೇಲೆ ಕೆ ರಾಮಯ್ಯ ಆಸಕ್ತಿ ತಗೊಂಡ್ರು, ಡ್ರಾಫ್ಟ್ ಮಾಡಿದ್ರು. KNS ಅದಕ್ಕೆ ಪೂರಕವಾದ ಕೆ ನಾರಾಯಣಸ್ವಾಮಿ ಅಂತ ಭೂಮಿಕೆ ಕೊಟ್ಟರು. ಇದು ಒಂದು ಡ್ರಾಫ್ಟ್ ಆದಮೇಲೆ ಎಲ್ಲ ಮಾತುಕತೆ ಆದಮೇಲೆ ಮಾತುಕತೆ ಹಿನ್ನೆಲೆಯಲ್ಲಿ ಒಂದು ಜನರಲ್ ಬಾಡಿಯಲ್ಲಿ ಮಂಡಿಸಿ ಅದನ್ನು ನಾವು ಪಾಸ್ ಮಾಡಿಕೊಂಡ್ವಿ. ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾತೃತ್ವ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿರುವಂಥ ಅಂಶಗಳೇನಿದಾವೋ ಇವೆಲ್ಲವೂ ನಾವು ದಲಿತ ಸಂಘರ್ಷ ಸಮಿತಿ ಸಂವಿಧಾನದಲ್ಲಿ ಇನ್ಬೈವ್ ಮಾಡಿಕೊಂಡು ಒಳಗೊಳ್ಳೋ ಥರ ಮಾಡಿ ಆ ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ನಿರಂತರವಾದ ಹೋರಾಟವನ್ನು ಕಟ್ಟಬೇಕು ಅಂಥೇಳಿ ಒಂದು ಗುರಿ
ಸ್ಪಷ್ಟಪಡಿಸ್ಕೊಂಡ್ವಿ. ದಲಿತೇತರರು ಬಂದು ಮಂಗಳೂರು ವಿಜಯ ನಮ್ಮ ಜೊತೆಗೆ ಗುಲ್ಬರ್ಗಾದಿಂದ ಗುರುತಿಸ್ಕೊಂಡ್ರು. ಇನ್ನೊಬ್ಬರು ಶಿವಮೊಗ್ಗದಿಂದ ಬ್ರಾಹ್ಮಣ ಒಬ್ಬರು ಡಿಸ್ಟ್ರಿಕ್ಟ್ ಕನ್ವೀನರ್ ನಾಗಭೂಷಣ್ ಅಂತಲೂ ಏನೋ ಇದೆ, ಅದನ್ನು ಸ್ಪಷ್ಟಪಡಿಸ್ಕೋಬೇಕು. ಅವರು ಗುರುತಿಸ್ಕೊಂಡ್ರು. ಮತ್ತು ನಮ್ಮ ಕಮಿಟಿ ಮಾಡುವಾಗ ದಲಿತರಲ್ಲೇ ಇರುವಂಥ ಶೋಷಿತ ವರ್ಗಗಳು, ಅಂದರೆ ಸ್ಟೂಡೆಂಟ್ ಆಗಿದ್ದಾಗಲೇ ನಾನು ಚಳವಳಿಗೆ ಬಂದಿದ್ದರಿಂದ ಮಾನವ ಎಚ್ಚೆತ್ತಾಗಂಥ ಗೋದಾವರಿ ಪೊರ್ಲೇಕರ್ ಅವರು ಗಿರಿಜನರ ಮಧ್ಯೆ ಕೆಲಸ ಮಾಡಿ, ಗಿರಿಜನರ ಮಧ್ಯೆ ಮಾನವ ಎಚ್ಚೆತ್ತಕ್ಕಂಥ ಪುಸ್ತಕದಲ್ಲಿ ಗೋದಾವರಿ ಪೊರ್ಲೇಕರ್ ಅವರು ತುಂಬ ಸಕ್ರಿಯವಾಗಿ ಭಾಗವಹಿಸಿ, ಅವರು ಇಡೀ ಗಿರಿಜನರೊಟ್ಟಿಗೆ ಅವ್ರು ಏನು ಕೊಡ್ತಾರೋ ತಿನ್ನೋದು, ಅವರು ಟೀ ಮಾಡೋಕ್ಕೆ ಬರೋಲ್ಲ, ಆ ಟೀ ಏನು ಕೊಡ್ತಾರೋ ಆ ಟೀಯನ್ನು ಒಂದು ಎಲೆ ಹಾಕಿ ಬಯಸಿ ಕೊಟ್ಬಿಟ್ರೆ ಅದನ್ನೇ ಕುಡಿಯೋದು, ಅವ್ರ ಜೊತೇಲಿ ತುಂಬ ಇಂಟಿಗ್ರೇಟ್ ಆಗಿಬಿಟ್ಟು ಗಿರಿಜನರನ್ನು ಸಂಘಟನೆ ಮಾಡಿರುವಂಥ ಒಂದು ಚಾರಿತ್ರಿಕ ಇದನ್ನು ಮಾನವ ಎಚ್ಚೆತ್ತ ಪುಸ್ತಕದಲ್ಲಿ ಇದೆ. ಆ ಪುಸ್ತಕನ ನಾನು ಕೆ ನಾರಾಯಣಸ್ವಾಮಿ ಅವ್ರು ಕೊಟ್ಟ ಮೇಲೆ ನಾನು ಅದನ್ನು ನನ್ನೊಳಗೆ ಅದನ್ನು ತಗೊಂಡು ಅವರದೇ ಆದಂಥ ರೀತಿ ಒಳಗೆ ಚಳವಳಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಗ ಫಸ್ಟ್ ಇಯರ್ BCom ಬಂದು ಚಿಂತಾಮಣಿಯಲ್ಲಿ ಹೋದಾಗ ಅಲ್ಲಿನ ಸ್ಟೂಡೆಂಟ್ಸ್ನ ಆರ್ಗನೈಸ್ ಮಾಡಿ, ಅಲ್ಲಿ ನಮ್ಮ KNS ಮುಂತ ಸ್ನೇಹಿತರು ಅಂತ ಈಗಾಗಲೇ ಹೇಳಿದ್ನಲ್ಲ, ಅವ್ರನ್ನೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಅಂತ ತಗೊಂಡು ನಮ್ಮ ಹಳ್ಳಿಗಳಿರ್ಬೋದು, ಟೌನ್ ಇರ್ಬೋದು, ಒಂದು ಸಂಬಂಧನ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋ ರೀತಿಯಲ್ಲಿ ಅಲ್ಲಿ ಒಂದು ನೆಟ್ವರ್ಕು ನಮಗೆ ಆದಮೇಲೆ ಆ್ಯಸ್ ಯೂಸ್ವಲಾಗಿ ನಮಗೆ ಏನಿರಲಿ ಒಂದು 20 ರೂಪಾಯಿ ಚಾರ್ಜಿಗೆ ಕೊಟ್ಟರೆ ಸಾಕು ಚಿಂತಾಮಣಿಯಿಂದ ಮುಂದಕ್ಕೆ ಹೋಗೋಕ್ಕೆ. ಆ ಬೇಸ್ ಮೇಲೆ ಕಾರ್ಯಕರ್ತರ ಜೊತೆ ಸಂಪರ್ಕ ಇಟ್ಕೊಂಡು ನಾನು ಥ್ರೂಔಟ್ ನೇಷನ್ ಹೋಗಿ ಬಂದಿದ್ದೀನಿ. ಹಾಗಾಗಿ ಚಿಕ್ಕಮಂಗ್ಳೂರಿಗೂ ಕೂಡ ಅದೇ ರೀತಿ ನಾನು ಒಂದು ಪೇರ್ ಇದ್ದರೆ ಐ ಕ್ಯಾನ್ ಮ್ಯಾನೇಜ್ ಅಂತ ಧೈರ್ಯ ನನಗೆ. ಆ ಧೈರ್ಯದ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ BCom ಮುಗಿಸಿದ ಮೇಲೆ 3rd ಇಯರ್ಗೆ ನಾನು ಕೋಲಾರಕ್ಕೆ ಬಂದೆ. ಅಲ್ಲಿ ಕೋಲಾರಲ್ಲಿ ಆ್ಯಸ್ ಯೂಸ್ವಲಾಗಿ ನಾನು ಬರೋದಕ್ಕಿಂತ ಮುಂಚೆ ವಾತಾವರಣ ಒಂದು ಒಳ್ಳೆ ರೀತಿಯಲ್ಲಿ ಇರಲಿಲ್ಲ. ಒಲೆಯರು ಮಾದಿಗರು ಅಂತ 2 ಕಡೆ ನಿಂತ್ಕೊಂಡು ಹಾಸ್ಟೆಲಲ್ಲಿ ಊಟ ಮಾಡ್ಕೊಂಡು ಜಗಳ ಮಾಡಿಕೊಂಡು ಒಬ್ರಿಗೊಬ್ರು ಜಿದ್ದಿ ಮಾಡ್ಕೊಂಡಿದ್ದಂಥ ಪರಿಸ್ಥಿತಿ ಇತ್ತು. ಅಲ್ಲಿ ನಾನು ಹೋಗಿ ಚಳವಳಿಗೆ ಸಂಬಂಧಪಟ್ಟಂಗೆ ಕಾರ್ಯಪ್ರವೃತ್ತನಾದೆ. ಹಾಸ್ಟ್ಲು ಜೀವನ ಆ್ಯಸ್ ಯೂಸ್ವಲಾಗಿ ಇರುತ್ತಲ್ಲ, ಊಟ ತಿಂಡಿ ಮಾಮೂಲಿ ಇರುತ್ತೆ. ಮತ್ತು ಎಲ್ಲಿಗೆ ಹೋಗಬೇಕಾದ್ರೂ ಬಸ್ಸುಗಳಲ್ಲಿ ನಾವು ಹಳ್ಳಿಗಳಿಗೆ ಹೋಗುವಾಗ ಸ್ಲೋಗನ್ಸ್ ಹಾಕ್ಕೊಂಡು ಹಾಡುಗಳು ಹಾಕ್ಕೊಂಡು ಸಿದ್ಲಿಂಗನ ಹಾಡುಗಳು ಹಾಡ್ಕೊಂಡು ಹೋಗ್ತಾಯಿದ್ರೆ ಬಸ್ಸುಗಳಲ್ಲಿ ಬಸ್ ಚಾರ್ಜೇ ಕೇಳ್ತಾಯಿರಲಿಲ್ಲ. ಆ ಥರ ಇರ್ತಾಯಿತ್ತು ಒಂದು ಇನ್ಫ್ಲೂಯೆನ್ಸು. ಆಮೇಲೆ ನಾವು ವಾಪಸ್ ಬರುವಾಗ ಹುಡುಗರೆಲ್ಲ ಹಳ್ಳಿಗಳಲ್ಲಿ ಏನು ಕೊಡ್ತಾರೋ ಅದನ್ನು ಊಟ ಮಾಡ್ಕೊಂಡು ಇದು ಮಾಡಿಕೊಂಡು ಒಂಥರ ಜಂಗಮರ ರೀತಿಯೇ 100 ಜನ ಕಾರ್ಯಕರ್ತರು ತೊಡಗಿಸ್ಕೊಂಡ್ರು. ಆಗ ಒಂದು ಮುನಿವೆಂಕಟಪ್ಪ ಅಂತ ಒಬ್ಬ ಹುಡುಗ SSLCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾನೆ. ಮುಳ್ಬಾಗಲ್ ತಾಲೂಕು ಒಂದು ಹಳ್ಳಿ. ಆ ಊರಿನ ಗೌಡ ಮಗಳ ಮದುವೆಯಲ್ಲಿ ಮುಯಿ ಬರೋದಕ್ಕೆ ಮುನಿವೆಂಕಟಪ್ಪನ ಕೊಡ್ತಾರೆ. ಅವ್ರ ಮಗ ಫೇಲ್ ಆಗಿಬಿಟ್ಟಿರ್ತಾನೆ. ಅಂದರೆ ಅವರ ಪಾಸಾಗಿದ್ದಾನೆ, ಆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾನೆ ಅಂತ ಏನೋ ಹುಡುಗನಿಗೆ ಮುಯಿ ಬರೆಯೋದಕ್ಕೆ ಕೊಟ್ಟು ಇದು ಮಾಡಿದ್ನೋ ಅದು ಅವ್ರ ಮಗ ಸಹಿಸ್ಕೊಳ್ಳೋಕ್ಕಾಗ್ದಿರ ಅವನ ಮೇಲೆ ದ್ವೇಷ ಬೆಳೆಸ್ಕೊಂಡು ಹಾಸ್ಟೆಲಲ್ಲಿ ಮಲಗಿರೋದ್ರೆ ಅವನ್ನ ಈ ಥರ ಹೊರಗಡೆ ಸಿನಿಮಾಗೆ ಹೋಗೋಣ ಬಾರೋ ಅಂತ 4-5 ಹುಡುಗರು ಸೇರಿಕೊಂಡು ಒಂದು ಅಮಾನಿಕೆರೆಯಲ್ಲಿ ಸಾಯಿಸ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಆ ಇಶ್ಯೂ 3-4 ದಿವಸ ಆದಮೇಲೆ ಅವರು ಹುಡುಕಾಡಿದ ಮೇಲೆ ಬಾವಿಯಲ್ಲಿ ತೇಲಿದ ಮೇಲೆ ಅದು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದು ನೋವು ಎಲ್ಲ ವಿದ್ಯಾರ್ಥಿಗಳಿಗೂ ಓದ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಭಾಳ ನೋವಾಗಿ ಕಾಲೇಜ್ ಬಂದ್ ಮಾಡಿಸಿ ಒಂದು ರೀತಿ ಚಳವಳಿಗೆ ಪೂರಕವಾಗಿ ಕಟ್ಕೊಳ್ಳುವಂಥ ಒಂದು ವಾತಾವರಣಕ್ಕೆ ಮುನಿವೆಂಕಟಪ್ಪ ಕಗ್ಗೊಲೆ ಕಾರಣ ಆಯಿತು. ಆಗ ಕಗ್ಗೊಲೆ ಹಿನ್ನೆಲೆಯಲ್ಲಿ ಹುಡುಗರಿಗೆ ತುಂಬ ನೋವಾಗಿ ಕಾಲೇಜ್ ಬಂದ್ ಮಾಡಿ ಒಂದು ಪಡೆ ಥರ
ಹಾಸ್ಟೆಲ್ ಬಿಟ್ಟರೆ ನೂರಾರು ಜನ ವಿದ್ಯಾರ್ಥಿಗಳು ಒಟ್ಟುಗೂಡ್ಕೊಂಡು ಒಂದು ಪೆರೇಡ್ ಥರ ಬರೋದು, ಕಬಡ್ಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರತಿ ಚಟುವಟಿಕೆಯಲ್ಲಿ ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡೋದು, ಸ್ಪೋರ್ಟ್ಸಲ್ಲಿ ಮುಂತಾದರಲ್ಲಿ ಕಲ್ಚರಲ್ಲಾಗಿ. ಹೀಗೆ ಒಂದು ಚಳವಳಿ ಕೋಲಾರದಲ್ಲಿ ಶುರುವಾಯಿತು. ಹಾಗೆ ಚಿಕ್ಕಮಂಗ್ಳೂರಲ್ಲಿ ಎನ್ ರಾಚಯ್ಯ ಅಂತ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದರು. ಭಾಳ ಧೈರ್ಯಶಾಲಿ ಮತ್ತು ದಲಿತರಿಗೆ ಸ್ವಾಭಿಮಾನ ತುಂಬುವಂಥ ಮನಸ್ಥಿತಿಯನ್ನು ತಂದುಕೊಟ್ಟವರು ಎನ್ ರಾಚಯ್ಯ. ಬಂದಾಗ ಅಲ್ಲಿ ಜನರಲ್ ಹಾಸ್ಟೆಲಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿರುವಾಗ ನಾನು ವಾಯ್ಸ್ ರೈಸ್ ಮಾಡಿದೆ. ನಮ್ಮ ಮಾತು ಯಾರೂ ಕೇಳ್ತಾ ಇಲ್ಲ, ನೀವೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಿ, ಯಾರು ಕರಿಯ ಹುಡುಗನ ಅಂತಂದರೆ ಕರೆದು ಅಲ್ಲಿ ಪುಟ್ಟಸ್ವಾಮಿ ಅಂತ ಡೆಪ್ಯೂಟಿ ಸ್ಪೀಕರು ನಮಗೆ ವಾರ್ಡನ್ ಆಗಿದ್ದರು ಚಿಕ್ಕಮಂಗ್ಳೂರಲ್ಲಿ. ಆ ವಾರ್ಡನ್ ಆಗಿದ್ದ ಸಂದರ್ಭದಲ್ಲಿ ನಾನೇನು ಕೂಗಾಡಿದ್ನೋ ಆಗ ರಾಚಯ್ಯನವರು ಪುಟ್ಟಸ್ವಾಮಿ ಅವ್ರನ್ನ ಕರೆದು ಸರಿಯಾಗಿ ಬೆಂಡೆತ್ತಿ ಆತನಿಗೆ ಏನು ಹಾಸ್ಟೆಲಲ್ಲಿ ಏನು ಮೆಟೀರಿಯಲ್ ಇಲ್ಲ ಅಂತ ನಾನು ಮನವರಿಕೆ ಮಾಡಿದೆ. ರಾಚಯ್ಯರಿಗೆ ಬಕೆಟ್ ಇಲ್ಲ, ಜಗ್ಗಿಲ್ಲ, ನಮ್ಮ ಒಳ್ಳೆ ರೀತಿಯಲ್ಲಿ ಒಂದು ವಾತಾವರಣಕ್ಕೆ ಪೂರಕವಾದ ಮೆಟೀರಿಯಲ್ ಇಲ್ಲ ಹಾಸ್ಟೆಲಲ್ಲಿ ಅಂದಾಗ ಮಾರನೇ ದಿವಸನೇ ಎಲ್ಲನೂ ಅದನ್ನ ತರಿಸ್ಕೊಟ್ಟು ಒಂದು ಇನ್ಫ್ಲೂಯೆನ್ಸ್ ಆಯಿತು ಹುಡುಗರಿಗೆ. ಆಮೇಲೆ ಅದನ್ನ ಪುಟ್ಟಸ್ವಾಮಿ ರಸ್ತೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ದವರು ನಡು ರಸ್ತೆಯಲ್ಲಿ SBM ಮುಂದುಗಡೆ ಅಯ್ಯೋ ಯಾವನೋ ಕೋಲಾರವನಂತೆ ವೆಂಕಟೇಶ್ ಅಂತೆ, ನಾನು ವಿಷ ತಗೊಂಡು ಸತ್ತೋಗ್ಬಿಡ್ತೀನಿ, ನನಗೆ ಈ ಥರ ಅವಮಾನ ಆಗೋಯ್ತು ಎನ್ ರಾಚಯ್ಯ ಹತ್ರ ಅಂತ ಕೂಗಾಡ್ಕೊಂಡಿದ್ದು ಹುಡುಗರು ಗಮನಿಸಿ ನಾನು ಮನವರಿಕೆ ಮಾಡಿದೆ. ಆ ಮೂಲಕ ಹುಡುಗರನ್ನ ಚಿಕ್ಕಮಂಗ್ಳೂರು ಮತ್ತು ಕೋಲಾರ ಮತ್ತು ತುಮಕೂರಿಗೆ ಬಂದ್ರಲ್ಲ ಮರಿಸ್ವಾಮಿಯವರು ತುಮಕೂರಿಗೆ ಬಂದಮೇಲೆ ಟ್ರಾನ್ಸ್ಫರ್ ಆಗಿ ಬಂದರು. ಅವರ ಒಂದು ಕಾಂಟ್ಯಾಕ್ಟಿಂದ ತುಮಕೂರಲ್ಲಿ ಒಂದು 2 ವರ್ಷ ಸೆಟ್ಲಾಗಿ ನಾನು ಹೇಳಿದ್ನಲ್ಲ ನಮ್ಮದು ಚಿಲ್ಮೆ ಹೋರಾಟಕ್ಕೆ ಊಟ ತಿಂಡಿ ಎಲ್ಲ ಅವರೇ ವ್ಯವಸ್ಥೆ ಮಾಡಿದರು. ನನಗೆ 150 ರೂಪಾಯಿ ಅಲ್ಲಿ ಕೊಡೋರು. ಚಿಕ್ಕಮಂಗ್ಳೂರಿಂದ ಭದ್ರಯ್ಯ ಅಂತ ನಮಗೆ ಅಲ್ಲಿಗೆ ಲಾ ಓದೋಕ್ಕೆ ಬಂದಿದ್ದ, ಆತನ 50 ರೂಪಾಯಿ ಇಟ್ಕೊಂಡು ನನಗೆ 100 ರೂಪಾಯಿ ಕೊಡೋರು. ಆ 100 ರೂಪಾಯಿನ ಅಷ್ಟೇ ಅಲ್ಲದೆ ಒಂಥರ ಧೈರ್ಯ, 100 ಇರಲಿ, 50 ಇರಲಿ, 20 ಇರಲಿ, ನಾನು ಎಲ್ಲಿ ಹೋದರೂ ಸರ್ವೈವಲ್ ಆಗ್ಬೋದು, ಚಳುವಳಿಯಲ್ಲಿ ಸಹಕಾರ ತಗೋಬೋದು ಅಂತ. ಮನೆಯಲ್ಲಿ ಕೂಲಿನಲ್ಲಿ ಮಾಡೋರಲ್ಲ, ನನಗೆ ಊಟ ತಿಂಡಿ ಓದೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅಲ್ಲಿ ಅಮಾಲಿ ಸಂಘ ಅಂತ ಒಂದು ಚಿಂತಾಮಣಿಯಲ್ಲಿತ್ತು, ಅವ್ರ ಸಹಕಾರ ನನಗೆ ತುಂಬ ಸಿಗ್ತಾಯಿತ್ತು ಚಳುವಳಿ ಕಟ್ಟಕ್ಕೆ. ವಾರ ಬಂದರೆ ಅವರು ಮೂಟೆ ಗೀಟೆ ಇಳಿಸ್ತಾರೆ ಬಸ್ಸುಗಳಲ್ಲಿ, ಅದು ಹಂಚ್ಕೊಳ್ಳೋವಾಗ ಅದು ಹೆಚ್ಚುವರಿ ಬಂದಿದ್ದು ಚಿಲ್ಲರೆ ಅಮೌಂಟು 100 ಇರಲಿ 50 ಇರಲಿ ಚಳುವಳಿಗೆ ಕೊಡೋರು ಅವರು. ಮಾರ್ಕೆಟಲ್ಲಿ ಮಾರೋವಂಥ ಇದು ಅಂದರೆ ತೆಂಗಿನಕಾಯಿ, ವೀಳ್ಯದೆಲೆ ಇವೆಲ್ಲ ಮಾರೋವಂಥವ್ರು ಅವ್ರನ್ನ ಸಹಕಾರ ಮಾಡೋಣ ಎಲ್ಲಿಗನ ಹೋದರೆ. ಈ ಶಿವಣ್ಣ ನಮಗೆ ಶಿವಣ್ಣ ಇವ್ರ ಜೊತೆಯಲ್ಲಿ ನಿಕಟವಾಗಿದ್ದರಿಂದ ನನಗೆ ಎಲ್ಲೇ ಹೋಗ್ಬೇಕಾದ್ರೂ ಅಮೌಂಟು ಮುಂದಿನ ಇದಕ್ಕೆ ಹೋಗೋಕ್ಕೆ ಹೆಲ್ಪ್ ಮಾಡೋರು. ಒಂದು ಘಟನೆ ನೆನಪಿಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಡೆಲ್ಲಿಯಲ್ಲಿ ಒಂದು 5 ದಿನದ್ದು ಒಂದು ಶಿಬಿರ ನಡೀತಾಯಿತ್ತು. ಆವಾಗ ಆ ಶಿಬಿರಕ್ಕೆ ಹೋಗ್ಬೇಕು, ನಾನು ಆ ಟೆನಿಕಷ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಏನು ಮಾಡೋದು ಅಂತ ಒಬ್ಬರು ಪ್ರೊಫೆಸರು, ನಿಮಗೆ ಹೋಗೋದಕ್ಕೆ ಚಾರ್ಜಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ, ಮನೆ ಹತ್ರ ಬಾ ಅಂತಂದರು. ಅವ್ರ ಮನೆ ಹತ್ರ ಹೋಗ್ತೀನಿ, ಫೋನ್ ಮಾಡ್ತೀನಿ, ಫೋನ್ ತೆಗಿತಾ ಇಲ್ಲ, ಮನೆ ಸುತ್ತೀನಿ, ಏನು ಅಮೌಂಟ್ ಆರ್ಗನೈಸ್ ಆಗಲಿಲ್ಲ. ಹೆಂಗನ ಹೋಗ್ಬಿಡೋಣ ಒಂದು ಕಡೆ ಚಾರ್ಜ್ಗಿದ್ದರೆ ಟ್ರೈನ್ ಚಾರ್ಜಿಗೆ ಅಂತ ರೈಲ್ವೆ ಸ್ಟೇಷನ್ಗೆ ಬಂದೆ. ಅಷ್ಟು ಟಿಕೆಟ್ ಆಗಿತ್ತು. ಅಲ್ಲಿಗೆ ಮೂತಿಮ್ಮ ಅಂತ ಮಾಲೂರಲ್ಲಿ ಭಾಳ ಒಳ್ಳೆ ಚಳುವಳಿ ಕಟ್ಟಿದವರು. ಅವರು ಈ ಥರ ಹೋಗೋಣ ಅಂತ ಇದ್ದಿದ್ದನ್ನೆಲ್ಲ ಹುಡ್ಕೊಂಡು ನನ್ನ ಹತ್ರ ಬಂದರು. ಇಬ್ಬರು ಧೈರ್ಯ ಮಾಡಿ ಡೆಲ್ಲಿಗೆ ಹೋಗ್ಬಿಟ್ವಿ. ಡೆಲ್ಲಿಯಲ್ಲಿ ವಾಪಸ್ ಬರೋದಕ್ಕೆ ನಮ್ಮ ಹತ್ರ ಇಬ್ಬರ ಹತ್ರನೂ ದುಡ್ಡಿಲ್ಲ. ಆಮೇಲೆ ಈಗ ಅಲ್ಲಿ ಶಿಬಿರ ಎಲ್ಲ ಮುಗಿದ ಮೇಲೆ ಅವ್ರು ನನಗೆ ಆರ್ಗನೈಸ್ ಮಾಡಿ ಮತ್ತು ಟ್ರೈನ್ಗೆ ಟಿಕೆಟ್ ಕೊಡಿಸಿ ವಾಪಸ್ ಕರೆಸಿದ್ರು. ಅಂದರೆ ಈ ಥರ
ದುಡ್ಡೇ ಪ್ರಧಾನ ಅಲ್ಲ, ಮನಸ್ಸು, ಗಟ್ಟಿ ಮನಸ್ಸು, ಧೈರ್ಯ ಇವು ಪ್ರಧಾನ ಅಂದ್ಕೊಂಡು ನಾವು ಮುನ್ನಡಿಬೇಕು ಅನ್ನಿಸ್ತವಾಗ ಅದು ಪ್ರಧಾನವಾದ ಕಾರಣ ಅಂತ ನಾನು ಅಂದ್ಕೊತೀನಿ. 2 ದಿನಗಳ ಕಾಲ ಹಾಸನದಲ್ಲಿ ಒಂದು ಸ್ಟೇಟ್ ಕಮಿಟಿ ಮೀಟಿಂಗ್ ಕರೆದು ಡಿಸ್ಕಷನ್ ಆಯಿತು. ಈ ಡಿಸ್ಕಷನ್ನಲ್ಲಿ ನಾವು ಜನತಾ ಪಕ್ಷಕ್ಕೆ ಸಹಕಾರ ಮಾಡೋಣ ಅಂತ ಒಂದು ಅಭಿಪ್ರಾಯ ಬಂತು. ಆಗ ನಂದು ವಿರೋಧ ಇತ್ತು. ರಾಜಕೀಯಕ್ಕೆ ನಾವು ಪ್ರವೇಶ ಮಾಡಿದರೆ ಚಳುವಳಿ ಹಿನ್ನಡೆ ಆಗುತ್ತೆ ಅಂತ ಒಂದು ಡೀಸೆಂಟ್ ನೋಟ್ ಕೂಡ ಬರೆದೆ. ವಿತ್ ಆಲ್ ದಟ್ ಮೆಜಾರಿಟಿ ಒಪಿನಿಯನ್ ಮೇಲೆ ಒಂದು ಜನತಾ ಪಕ್ಷಕ್ಕೆ ಸಹಕಾರ ಮಾಡೋದು ಅಂತಾಯಿತು. ಅಷ್ಟೊತ್ತಿಗೆ ಮೂಮೆಂಟು ಒಂದು ಪೀಕ್ ಲೆವೆಲ್ಗೆ ಒಂದು ಚಳುವಳಿ ಹಿನ್ನೆಲೆಯಲ್ಲಿ ಒಂದು ವಿಶ್ವಾಸ ಜನರ ಮಧ್ಯೆ ಬ್ರಿಡ್ಜ್ ಆಗಿತ್ತು. ನಮ್ಮ ಮಾತು ಕೇಳೋ ಥರ ಆಗಿತ್ತು. ಆ ನಿರ್ಧಾರ ನಾವು ಜನತಾ ಪಕ್ಷಕ್ಕೆ ಸಹಕಾರ ಮಾಡುವಾಗ ನಾವು ಅಲಿಯನ್ಸ್ಗೆ ಅಂದರೆ ಬಿ ಫಾರಮ್ಮನ್ನು ನಾವು ತಗೊಂಡು ಒಂದು 5-6 ಬಿ ಫಾರಮ್ಮು ಚಳುವಳಿಗಾರರಿಗೆ ಪೊಲಿಟಿಕಲ್ಲಾಗಿ ಪಾರ್ಟಿಸಿಪೇಷನ್ ಮಾಡೋದು, ಚಳುವಳಿಯಾಗಿ ಉಳಿಸ್ಕೊಳ್ಳೋದು ಅಂತ ಒಪಿನಿಯನ್ ಡಿಸ್ಕಷನಲ್ಲಿ ಎವಾಲ್ವ್ ಆದಾಗ ನಾನು ಸ್ಟ್ರಾಂಗಾಗಿ ಚಳುವಳಿನ ಮುಂಚೂಣಿಯಲ್ಲಿರೋ ರಾಜಕೀಯಕ್ಕೆ ಹೋಗೋದು ಬೇಡ, ಸಿಂಪತೈಸರ್ಸ್ನ ಕಳಿಸೋಣ ಅಂದಾಗ ಕೆಲವರು ಸಿಂಪತೈಸರ್ಸ್ನ ಬಿ ನಿಂಗಯ್ಯ ಅಂತ, ಮೋಟಮ್ಮ ಅಂತ ಕೆಲವರು ಈ ಥರದವರು ಒಂದು 5-6 ಜನ ಆಗ MLAಗಳು ಕೂಡ ಆದರು ಅವರು. ಹಾಗಾಗಿ ಚಳುವಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಡೆಡಿಕೇಟ್ ಮಾಡ್ಕೊಂಡಿರೋರು ಸಂಘಟನೆಯನ್ನು ಮುನ್ನಡೆಸಿದ್ರು. ನಮಗೆ ಸಿಂಪತೈಸ್ ಆಗಿದ್ದಂಥವ್ರು ಕೂಡ ಪೊಲಿಟಿಕಲ್ಲಾಗಿ ಪಾರ್ಟಿಸಿಪೇಷನ್ ಮಾಡಿದ್ರು. ನಮ್ಮ ಹೋರಾಟಕ್ಕೆ ನಮ್ಮ ಸಿಂಪತೈಸರ್ಸ್ ಏನು ಹೋಗಿದ್ರು, ನಮ್ಮ ಹೋರಾಟಕ್ಕೆ ವಿಧಾನಸೌಧ ಒಳಗಡೆ ನಮ್ಗೆ ಪೂರಕವಾದಂಥ ಚಳುವಳಿಗೆ ಸ್ಪಂದಿಸೋ ಥರ ಒಂದು ವಾತಾವರಣ ನಿರ್ಮಾಣ ಆಯಿತು. ಹಾಗಾಗಿ ಒಂದು ಘಟನೆ ಹೇಳಬೇಕು ಅಂತಂದರೆ, ಹೆಗ್ಡೆಯವರ ಕಾಲದಲ್ಲಿ ಭೂಮಾಲೀಕರು, ಮಲೆನಾಡಿನ ಭೂಮಾಲೀಕರಿಗೆ, ಜಮೀನ್ದಾರಿಗೆ ಏನು ಪೊಸಿಷನಲ್ಲಿರ್ತಾರೋ ಅವರಿಗೆ ಕನ್ಫರ್ಮ್ ಮಾಡಿಬಿಡೋಣ ಅಂತ ಒಂದು ಸುಗ್ರೀವಾಜ್ಞೆ ತೊಗೊಂಬಂದರು. ಈ ಸುಗ್ರೀವಾಜ್ಞೆ ತಪ್ಪು, ಇದನ್ನು ಹಿಂಪಡಿಬೇಕು ಅಂತೇಳಿ ಚಂದ್ರಪ್ರಸಾದ್ ತ್ಯಾಗಿ ಕನ್ವೀನರ್ ಆಗಿದ್ದರು, ನಾನು ಆರ್ಗನೈಸಿಂಗ್ ಕನ್ವೀನರ್ ಆಗಿದ್ದೆ. ಬೆಳಗ್ಗೆ 5 ಗಂಟೆಗೆ ಅವರು ವಾಕಿಂಗ್ ಬರುವಾಗ ಗೆರವು ಮಾಡಿದ್ವಿ. ಸದಾಶಿವನಗರದಲ್ಲಿ ಅವ್ರ ಮನೆ ಇತ್ತು. ಗೆರವು ಮಾಡಿದಾಗ ಕೂಡಲೇ ಅದನ್ನು ಸುಗ್ರೀವಾಜ್ಞೆಯನ್ನು ಆವತ್ತೇ ವಾಪಸ್ ತಗೊಳ್ಳುವಂಥ ಸಂದರ್ಭದಲ್ಲಿ ಬಿ ನಿಂಗಯ್ಯ ಮತ್ತು ಇವರು ಮಾದೇವಪ್ಪ, ನಾವು ರಿಸೈನ್ ಮಾಡಬೇಕಾಗುತ್ತೆ, ನೀವು ಇದನ್ನು ವಾಪಸ್ ತಗೊಳ್ಳದೇ ಇದ್ದರೆ ಅಂತ ಒಂದು ಚಳುವಳಿಗೆ ಪೂರಕವಾದ ವಾತಾವರಣಕ್ಕೆ ಒತ್ತು ಕೊಟ್ಟು ಒಂದು ಸ್ಟೇಟಸ್ ಸಿಗೋ ಥರ ಆಯಿತು ಈ ರಾಜಕೀಯದಿಂದ. ಇನ್ ಪ್ರೋಸೆಸ್ಸಲ್ಲಿ ಏನಾಯಿತು ಅಂತಂದರೆ, ವೈ ನಾಟ್ ಆರ್ಗನೈಸೇಷನಲ್ಲಿ ಇರೋರಿಗೆ ನೆಕ್ಸ್ಟು ಸಂದರ್ಭದಲ್ಲಿ ಬಿ ಫಾರಮ್ಗೆ ಕೊಡಿಸೋದು ಕೇಳೋದು ಅಂತ ಆಯಿತು. ಆಗ ಕೃಷ್ಣಪ್ಪನವರು, ನಮ್ಮ DG ಸಾಗರು, ಚಂದ್ರಪ್ರಸಾದ್ ತ್ಯಾಗಿ, MD ಗಂಗಯ್ಯ, ಇವರು ಆ್ಯಕ್ಟಿವಿಸ್ಟು, ಮುಂಚೂಣಿಯಲ್ಲಿ ಚಳುವಳಿ ಕಟ್ಟಿದವರು. ಇವರಿಗೆ ಬಿ ಫಾರಮನ್ನು ಮಾತುಕತೆ ಮೂಲಕ ಸೆಟ್ಲಾಯಿತು. ಒಂದು 5-6 ಬಿ ಫಾರಮ್ ಕೊಡೋದು ನಿಧಾನ ಮಾಡಿದರು. ಕೃಷ್ಣಪ್ಪನವ್ರಿಗೆ ಅವರು ಬಿ ಫಾರಮ್ ಕೊಡೋಕ್ಕೆ ನಾವು ಮಾತುಕತೆ ಆದಾಗ ಒಬ್ಬರು ಚೀಫ್ ಮಿನಿಸ್ಟರ್ ಇದ್ದರು, ಲಿಂಗಾಯತರು. ಅವರು ಎಲ್ಲ ಕೃಷ್ಣಪ್ಪನವರೇ ಇನ್ನೂ ನೆಕ್ಸ್ಟ್ ಟೈಮ್ಗೆ ತಗೊಳ್ಳೋರಂತೆ, ಹೀಗಾಗಲ್ಲ ಅಂದಾಗ ಕೃಷ್ಣಪ್ಪನವ್ರು ಕೋಪ ಮಾಡಿಕೊಂಡು ಬಿ ಫಾರಮ್ಸನ್ನು ರಿಜೆಕ್ಟ್ ಮಾಡಿಬಿಡೋಣ, ಫೋನ್ಗಳೆಲ್ಲ ಆಫ್ ಮಾಡ್ಕೊಂಬಿಡೋಣ, ಅವ್ರನ್ನ ಭೇಟಿ ಮಾಡೋದು ಬೇಡ ಅಂತ ಇದು ಮಾಡಿದರು. ನಮ್ಮ ಹಿಂದೂ ದ್ರವಣ್ಣಪ್ಪರವರು ಆ ಪ್ರೋಸೆಸ್ ಮಾಡಿ 4 ಜನಕ್ಕೆ ಬಿ ಫಾರಮ್ ತೊಗೊಂಬಂದು. ಅಂದರೆ ಹೀಗೆ ರಾಜಕೀಯದ ಪಾರ್ಟಿಸಿಪೇಷನ್ ಬೇಡ, ಈ ಥರದ್ದು ಒಂದು ಇದಾಯಿತು. ಮೀನ್ ಟೈಮಲ್ಲಿ 1991ನಲ್ಲಿ ನಾವು ಒಂದು ದೊಡ್ಡ ಜನಕಲಾಮೇಳ ಅಂತ ಮಾಡಿದ ಮೇಲೆ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಆಗ ಕೃಷ್ಣಪ್ಪನವರೇ ಸ್ವತಃ ನಾನೇ ನಿಂತ್ಕೊತೀನೋ ಕೋಲಾರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನತಾ ದಳ ಪಕ್ಷದಿಂದ, ಸೆಕ್ಯುಲರ್ ಪಕ್ಷದಿಂದ ಅಂತ ಒಪಿನಿಯನ್ಗೆ ಬಂದರು. ಅವ್ರಿಗೆ ಬಿ ಫಾರಮ್ಮು ಕೊಟ್ಟರು. ಹೀಗೆ ಒಂದು ಪ್ರೋಸೆಸ್ನಲ್ಲಿ ಒಳಗುದ್ದಿ ಶುರುವಾಯಿತು, ನಾವು ಯಾಕೆ ಪಾರ್ಟಿಸಿಪೇಷನ್ ಮಾಡಬಾರ್ದು ಹಾಗೆ ಹೀಗೆ ಅಂತ. ಮೀನ್ ಟೈಮಲ್ಲಿ BSP ಒಂದು ಅವರು
ಜನತಾ ದಳದಿಂದ ಸೋತ ಮೇಲೆ ಕೃಷ್ಣಪ್ಪನವರು ನಮಗೆ ಈ ರಾಜಕೀಯ ಮಾಡೋದು ಕಷ್ಟ ಆಗುತ್ತೆ ದುಡ್ಡು ದುಗಾಣಿ ಬೇಕಾಗುತ್ತೆ, ಎಲ್ಲಿಂದ ನಾವು ತರೋದು, ಏನು ಇಲ್ದಿರ ಆವತ್ತಿಂದ ನಾವು ಜೀವನ ಮಾಡ್ಕೊಂಡು ಚಳುವಳಿ ಕಟ್ಟಿದ್ದೀವಿ ಅಂತ ಫ್ರಸ್ಟ್ರೇಷನ್ ಐ ಥಿಂಕ್ ಸೊ. ಆದಮೇಲೆ ಅವರು BSPಗೆ ಇನ್ ಟೋಟಲಾಗಿ ಮರ್ಜ್ ಮಾಡಿದ್ವಿ DSS ಅದಕ್ಕೆ ನಂದು ಡೀಸೆಂಟ್ ನೋಟ್ ಇತ್ತು. ಹಾಗಾಗಿ BSP ಮತ್ತು BJP ಸಹಕಾರ ತಗೊಂಡು ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಚೀಫ್ ಮಿನಿಸ್ಟರ್ ಆದಮೇಲೆ ಡಿಫ್ರೆನ್ಸಸ್ ಶುರುವಾಯಿತು ಚಳುವಳಿಯಲ್ಲಿ. ಅದು BJPಗೆ ಸಹಕಾರ ತಗೊಂಡಿದ್ದು ತಪ್ಪು ಅಂಥೇಳಿ ಮೈಸೂರಲ್ಲಿ ಒಂದು ಅದಕ್ಕೆ BSPಗೆ ಹೋದವ್ರನ್ನ ಬಿಟ್ಟು ಇನ್ನೊಂದು ಸಮಾವೇಶ ಮಾಡಿದ್ವಿ. ಇದರಿಂದ ಬಿಕ್ಕಟ್ಟು ಶುರುವಾಯಿತು, ಡಿವೈಡ್ ಆಯಿತು. ಕೃಷ್ಣಪ್ಪನವ್ರ ಜೊತೆಗೆ ಹೋದವರು ಮತ್ತು ನಮ್ಮ ಜೊತೆಗೆ ಬಂದರು ಆದರೆ ಹೀಗೆ ಐಡಿಯಾಲಜಿಕಲ್ಲಾಗಿ ಒಂದು ರಾಜಕೀಯ ಗೊಂದಲಗಳು ನಮ್ಮಲ್ಲಿ ಒಂದು ಒಮ್ಮತದಿಂದ ರಾಜಕಾರಣ ಮಾಡೋದಕ್ಕೆ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬಗ್ಗೆ ಮಾತುಕತೆ ಆಯಿತು. ಒಂದು ರಾಜಕೀಯ ಪಕ್ಷನೂ ಕಟ್ಕೋಬೇಕು ಅಂತಾಯಿತು. ಅಷ್ಟರೊಳಗೆ BSP ಬಂತು, ನಮ್ಮಲ್ಲಿ ಬಿಕ್ಕಟ್ಟನ್ನು ಬಿಗಡಾಯಿಸ್ಕೊಂತು. ಹಾಗಾಗಿ ಮುಖ್ಯವಾಗಿ ನನ್ನ ಪ್ರಕಾರ ರಾಜಕೀಯವಾದಂಥ ಒಂದು ಪ್ರೋಸೆಸ್ನಲ್ಲಿ ನಮ್ಮದು ಒಮ್ಮತ ಇಲ್ಲದೇ ಇರೋದು ಬಿಕ್ಕಟ್ಟಿಗೆ ಕಾರಣ ಆಯಿತು, ಡಿವೈಡಿಗೆ ಕಾರಣ ಆಯಿತು. ಸರ್, ಈಗ ವಿಭಜನೆ ನಂತರ ಈಗ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಆಗಿದೆಯಲ್ಲ ಸರ್, ಆ ಪರಿಸ್ಥಿತಿ ಹೇಗಿದೆ? ಆ ನಾಯಕರ ಪರಿಸ್ಥಿತಿ ಈಗ ಹೇಗಿದೆ? ಅದು ಚಳುವಳಿ ಹಿನ್ನೆಲೆಯಲ್ಲಿ ನಾವು ಗುರುತಿಸಿದಂಥ ಹುಡುಗರೆ ನಮ್ಮ ಒಂದು ನಾಯಕತ್ವ ಕೊಡಲಿ ಅಂತ ಆದ್ಯತೆ ಕೊಟ್ಟು ನಾವು ಮುನ್ನಡೆಸಿದ್ವಿ. ಯಾವಾಗ ವ್ಯಕ್ತಿಗತ ಆಸೆಗಳು ಅವು ಇವು ಶುರುವಾಯಿತು, ಆಗ ಅವರು ಸ್ವಪ್ರತಿಷ್ಠೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಈ ಸ್ವಪ್ರತಿಷ್ಠೆ ಕಾರಣದಿಂದ, ಒಳ ಆಸೆಗಳ ಕಾರಣದಿಂದ ಚಳುವಳಿಗಳಲ್ಲಿ ತಮ್ಮನ್ನು ತಾವು ಐಡೆಂಟಿಫಿಕೇಷನ್ಗೋಸ್ಕರ ಡಿವೈಡ್ ಮಾಡಿಕೊಂಡ್ರು. ನಾವೆಲ್ಲ ಬೆಳೆಸಿದ ಹುಡುಗರೆ ಅವರು. ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಚಳುವಳಿ ಕಟ್ಟಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ವ್ಯಕ್ತಿಗತ ಈ ಪ್ರತಿಷ್ಠೆಗಳನ್ನು ಬಿಡದೆ ಅವರು ಗಂಟಾಕೊಂಡಿದ್ದಾರೆ. ಆ ಕಾರಣದಿಂದ ಅದು ಕೂಡಿ ಚಳುವಳಿ ಕಟ್ಟಕ್ಕೆ ಆಗ್ತಾಯಿಲ್ಲ. ಅಂದರೆ ಅದಕ್ಕೆ ಮಾವರವರು ಒಂದು ಮಾತು ಹೇಳ್ತಾರೆ ಕಾರ್ಯಕರ್ತರನ್ನ ಉದ್ದೇಶಿ. ಕಾರ್ಯಕರ್ತರ ಮಧ್ಯೆ, ಪೀಪಲ್ಸ್ ಮಧ್ಯೆ ನೀವು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಗೌರವ ಘನತೆಯಿಂದ ನಡೆಸ್ಕೊಳ್ತಾರೆ. ಅದು ನನ್ನಿಂದ ಬಂದಿದ್ದು ಅಂತ ಸ್ವಪ್ರತಿಷ್ಠೆ ನಿನ್ನಲ್ಲಿ ಬೆಳೆದರೆ ಅಟ್ ದ ಮೂಮೆಂಟ್ ಪೀಪಲ್ಸ್ ವೋಂಟ್ ರೆಸ್ಪೆಕ್ಟ್ ಟು ಯು ಆ್ಯಂಡ್ ಕೇಡರ್ಸ್ ಆಲ್ಸೋ ನಾಟ್ ರೆಸ್ಪೆಕ್ಟ್ ಟು ಯು ಅಂತ ಒಂದು ಮಾತು ಹೇಳ್ತಾರೆ. ಇದು ನಾನು ಪ್ರತಿ ಶಿಬಿರದಲ್ಲೂ ಈ ಮಾತುಗಳನ್ನು ಹೇಳಿದ್ದೀನಿ. ಆದರೆ ತಿದ್ಕೊಳ್ಳಲ್ಲ. ತಮ್ಮನ್ನು ತಾವು ತಿದ್ದುಕೊಂಡು ಒಂದು ಅರ್ಪಣಾ ಮನೋಭಾವ ಬಂದರೆ ಮೂಮೆಂಟು ಮತ್ತೆ ಚಾಲೂ ಆಗ್ತದೆ. ಅಂದರೆ ಅದಕ್ಕೆ ಯಾರು ಮನಸ್ಸು ಮಾಡಬೇಕು, ಅಷ್ಟು ಮನಸ್ಸು ಮಾಡಿ. ದಲಿತ ಸಂಘರ್ಷ ಸಮಿತಿ ಈಗ ಒಂಥರ ನಿಂತ ನೀರಾಗಿದೆ. ಅದನ್ನು ಚಲನಶೀಲಗೊಳಿಸಿ ಅದು ಹರಿಯೋ ನೀರನ್ನಾಗಿ ಪರಿವರ್ತಿಸಿದ್ರೆ ಅದು ಆ ಪರಿವರ್ತನೆಯಲ್ಲಿ ಮತ್ತೆ ಒಳ್ಳೆಯದನ್ನು ಹುಡುಕ್ತಾ ಕಟ್ಕೊಳ್ತಾ ಹೋಗ್ಬೋದು ನಾವು. ಹಾಗಾಗಿ ಅದೊಂದು ಪ್ರಯತ್ನ ಅಂತ ನಾವು ಚಾಲನಾ ಸಮಿತಿ ಅಂತ ಲಾಸ್ಟ್ ಇಯರ್ 2023 ಒಂದು ಪ್ರಯತ್ನ ಅಂತ ಹಾಕಿ ನ್ಯಾಷನಲ್ ಮೈದಾನದಲ್ಲಿ ಒಂದು ಲಕ್ಷಾಂತರ ಜನ ಒಟ್ಟುಗೂಡಿಸಿದ್ವಿ. ಒಂದು ಆಶಾಭಾವನೆ ನಮಗೆ ನಿಜವಾಗ್ಲೂ ಬಂತು, ಚಳುವಳಿ ಮತ್ತೆ ಒಂದು ಜೀವತ ತುಂಬಿಕೊಳ್ಳುತ್ತೆ ಅಂತ. ಇನ್ ಪ್ರೋಸೆಸ್ನಲ್ಲಿ ಮರ್ಜ್ ಆಗಲಿಲ್ಲ, ಸೈದ್ಧಾಂತಿಕ ವಿಚಾರಗಳು ಮರ್ಜ್ ಆಗಲಿಲ್ಲ. ಅದಕ್ಕೆ ಒಂದು ಪ್ರಣಾಳಿಕೆ ನೆಸಿಟಿ ಇದೆ. ಪ್ರಣಾಳಿಕೆಯನ್ನು ಈಗಲೂ ಒಂದು ಪ್ರಣಾಳಿಕೆ ಮಾಡಿಕೊಂಡು ಇವರೆಲ್ಲರೂ ಒಂದು ಒಮ್ಮತಕ್ಕೆ ಬಂದು ನಮ್ಮ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೆ ಮತ್ತೆ ಚಳುವಳಿ ಮತ್ತು ರಾಜಕಾರಣ ಪೊಲಿಟಿಸೈಸ್ ಮಾಡ್ಕೋಬೇಕು. ಒಂದು ಪೊಲಿಟಿಕಲ್ ಮೂಮೆಂಟ್ ಈಗ ಬೆಳೀತಾ ಇರೋದು. ಆದರೆ ಅದು ಪಕ್ಷ ರಾಜಕಾರಣ ಅಲ್ಲ. ಈ ಪೊಲಿಟಿಕಲ್ ಮೂಮೆಂಟನ್ನು ಬ್ರಿಡ್ಜ್ ಮಾಡಿ ನಾವೇನು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬ್ರಿಡ್ಜ್ ಮಾಡಿದೆವೋ ಅವು ಮತ್ತೆ ನಮ್ಮ ಹಳೆಯ ಅನುಭವಗಳನ್ನು ಮತ್ತು ಸಿದ್ಧಲಿಂಗಯ್ಯನ ನಾವು ತಗೋಬೇಕು, ಮತ್ತು ಮಹಾದೇವನ ಒಳಗೊಳ್ಳೋ ಥರ ಮಾಡಬೇಕು. ಕೃಷ್ಣಪ್ಪನವರು ನಮ್ಮ ಜೊತೇಲಿ ಇದ್ದಾರೆ ಅಂದ್ಕೋಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅರ್ಪಣೆ ಮಾಡ್ಕೊಂಡಿರೋ
ತೀರ್ಕೊಂಡಿರೋ ಕಾರ್ಯಕರ್ತರ ಜೊತೆಯಲ್ಲಿ ಇಟ್ಕೋಬೇಕು. ಒಟ್ಟಾರೆ ಒಂದು ಒಳ್ಳೆಯ ವಾತಾವರಣಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಚಳುವಳಿ ಕಟ್ಟೋದಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ಪ್ರಣಾಳಿಕೆ ಭಾಳ ಮುಖ್ಯವಾಗಿದೆ. ಅದಕ್ಕೆ ಪೂರ್ವಕವಾದ 2-3 ಮೀಟಿಂಗ್ಸು ಆಯಿತು ಕೇರಮಯ ಜೊತೆಯಲ್ಲಿ. ಅದು ಒಂಥರ ಡಿಸ್ಕಷನ್ ಎವಾಲ್ವ್ ಆಗಿದೆ. ಅದನ್ನು ಫ್ರೇಮ್ ಮಾಡಿ ಎಲ್ಲರಿಗೂ ಮನವರಿಕೆ ಮಾಡಿ ಎಲ್ಲರೂ ಒಪ್ಕೊಳ್ಳೋ ಥರ ಮಾಡಿಕೊಂಡು ಒಂದು ರೈಟಪ್ ಆಗಿ ಮತ್ತೆ ನಾವೆಲ್ಲ ಸೇರಿ ಪ್ರಣಾಳಿಕೆ ಮೂಲಕ ಸಂವಿಧಾನವನ್ನು ರೆಜ್ಯುಮೇಟ್ ಮಾಡಿಕೊಂಡು ಪ್ರಣಾಳಿಕೆಯನ್ನು ನಮ್ಮ ಮುನ್ನಡೆಸೋ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂದು ಚಳುವಳಿ ಮತ್ತೆ ಜೀವ ತುಂಬಿಸ್ಬೋದು ಅಂತ ಅನಿಸುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ತುಮಕೂರಿಗೆ ಹೋದರೆ ತುಮಕೂರಿನಲ್ಲಿ ಮಾದಿಗರ ಜನಸಂಖ್ಯೆ ಜಾಸ್ತಿ ಇದೆ, ರಾಯಚೂರಿಗೆ ಹೋದರೆ ಜಾಸ್ತಿ ಇದೆ, ಚಿತ್ರದುರ್ಗಕ್ಕೆ ಹೋದರೆ ಜಾಸ್ತಿ ಇದೆ. ಚಳುವಳಿ ಕಟ್ಟುವಾಗ ಆಫೀಸ್ ಬೇರರ್ಸನ್ನು ನೇಮಿಸಬೇಕು ಅನ್ನೋವಾಗ ವಲಯರಲ್ಲೂ ಇರೋರನ್ನ ನಾವು ತಗೋಬೇಕು ಅಂತ ಪರ್ಟಿಕ್ಯುಲರಾಗಿ ಚಳುವಳಿಯ ಮುನ್ನಡೆಸುವವರಿಗೆ ಕಮಿಟಿಯಲ್ಲಿರೋ ಥರ ನೋಡ್ಕೊಳ್ತಾ ಇದ್ವಿ. ಆ ಭಾವನೆಗಳು ಬರಲಿಲ್ಲ. ಆ ಭಾವನೆಗಳು ಬರದೇ ಇರೋದ್ರಿಂದ ನಾವು ಇದನ್ನು ಒಂದು ತಾತ್ವಿಕವಾಗಿ ಎವಾಲ್ವ್ ಆಗಿ ಮಾಡಿಕೊಂಡು ಹೋಗ್ತಾ ಇದ್ವಿ ಅಂತಂದರೆ ಅದು ಒಳ ಮೀಸಲಾತಿ ಹೋರಾಟ ಬರೋಕ್ಕಿಂತ ಮುಂಚೆ ಯಾವೂ ಇರಲಿಲ್ಲ. ಒಳ ಮೀಸಲಾತಿ ಹೋರಾಟ ಶುರುವಾದ ಮೇಲೆ ನಾವು ಕೂತು ಚರ್ಚೆ ಮಾಡಿ ಆ ಚರ್ಚೆ ಮೂಲಕ ನಾವು ಈ ಇಶ್ಯೂನ ಟೇಕಪ್ ಮಾಡಬೇಕು ಅಂತ ಒಂದು ಅಭಿಪ್ರಾಯಕ್ಕೆ ಬರೋದರಲ್ಲಿ ವಿಫಲ ಆಯಿತು DSS. ಹಂಗಾಗಿ ತನ್ನಪಾಡಿಗೆ ಅದು ಬೆಳೀತು. ತನ್ನಪಾಡಿಗೆ ಈ ಕಡೆ ಅವರವ್ರ ಜಾತಿ ಸಂಘಟನೆಗಳನ್ನು ಮುಂದೆ ಮಾಡಿಕೊಂಡ್ರು. ಜಾತಿ ಸಂಘಟನೆಗಳನ್ನು ಮುಂದೆ ಮಾಡಿಕೊಂಡ್ರು ಕೂಡ ಮತ್ತೆ ದಲಿತ ಸಂಘರ್ಷ ಒಂದು ಫ್ರ್ಯಾಕ್ಷನಲ್ ಗ್ರೂಪ್ಸ್ ಎಲ್ಲ ಕೂತ್ಕೊಂಡು ಮತ್ತೆ ಒಂದು ರೀಥಿಂಕ್ ಮಾಡಿಕೊಂಡು ಇದನ್ನು ರಿಸಾಲ್ವ್ ಆಗಬೇಕು, ಈ ಸಮಸ್ಯೆ ನಮ್ಮಲ್ಲಿ ಈ ಬಿಕ್ಕಟ್ಟು ನಿರ್ಮಾಣ ಮಾಡ್ಕೊಳ್ಳೋದು ಬೇಡ ಅಂತ ಚರ್ಚೆ ಆಗಿದ್ದುಂಟು, ಡಿಸಿಷನ್ ಆಗಿದ್ದುಂಟು. ಆ ಡಿಸಿಷನ್ನ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯನ ಭೇಟಿ ಮಾಡಿದ್ದುಂಟು. ಈಗ ಪ್ರೋಸೆಸ್ಸೆಲ್ಲ DSS ಹಿನ್ನೆಲೆ ಪ್ರಾರಂಭದಲ್ಲೇ ಇದನ್ನು ನನ್ನ ಸಮಸ್ಯೆ ಅಂತ ಎತ್ಕೊಂಡ್ಬಿಟ್ಟಿದ್ರೆ ಇಷ್ಟು ಬಿಕ್ಕಟ್ಟು ನಿರ್ಮಾಣ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಅದೊಂದು ಡ್ರಾಬ್ಯಾಕ್ DSSದು ಅಂತ ಮದುವೆ ಇನ್ ದ ಸೆನ್ಸು ಹುಣಸೂರು, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರತ್ನಾಪುರಿ ಅಂತ ನಮ್ಮ ದಲಿತರ ಮೇಲೆ ಹಲ್ಲೆ ದೌರ್ಜನ್ಯ ನಡೀತು. ಆಗ ಅಲ್ಲಿನ ಸ್ನೇಹಿತರು ನನ್ನ ಜೊತೆಗೆ ಎಷ್ಟು ಹರಿಹರಾನಂದ ಅಂತ ಸ್ನೇಹಿತರು DSSನ ಜಿಲ್ಲಾ ಸಂಚಾಲಕರಾಗಿದ್ದರು. ಅವ್ರವ್ರಿಗೆ ಹೆಚ್ಚಿಗೆ ಬರೋದು ಇತ್ತು ನಾನು. ಆಗ ಅಲ್ಲಿಂದ ನಮ್ಮ ಜನರ ಮೇಲೆ 302 ಕೇಸ್ ಆಗಿತ್ತು ಅಲ್ಲ. ಆ ಕೇಸಲ್ಲಿ ಆವಾಗ ನಮ್ಮಲ್ಲಿ ನಾರಾಯಣ್ ಜಿ ಅಂತ ನಮ್ಮ ಮನೆಯಲ್ಲಿ ಆ್ಯಸ್ ಯೂಶುವಲಿ ಎಲ್ಲ ಕಡೆ ಊಟ ಮಾಡ್ಕೊಳ್ಳೋದು ಅಬ್ಸ್ಕ್ಯಾಂಡಾಗಿ ಬಂದಿದ್ದ. ಆ ಕೇಸಲ್ಲಿ ಇದ್ದಿದ್ದರಿಂದ ಅವನು ಇದ್ದಕ್ಕಿದ್ದಂಗೆ ಒಂದು ದಿವಸ ನಮ್ಮ ತಂಗಿನ ಇಷ್ಟಪಟ್ಟಂಗೆ ವೈನಾಟ್ ಅಂತ ಹೇಳಿ ಮಹಾದೇವ ಮುಂತಾದ ಹಳೆ ನಮ್ಮ ಪ್ರಾರಂಭದ ಸ್ನೇಹಿತರನ್ನೆಲ್ಲ ಅವ್ರೂರಿಗೆ ಕರೆಸಿ ವಲಯ ಮಾದಿಕಕ್ಕೆ ಸಂಬಂಧಪಟ್ಟಂಥ ಮದುವೆ ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಮಾಡಿದ್ವಿ. ಇಸ್ವಿನ ಇಯರ್ ನೆನಪಿಲ್ಲ. ಒಂದು ಮಗುನೇ ಈಗ ಇಂಜಿನಿಯರಿಂಗ್ ಮಾಡಿಕೊಂಡು ಆಕಾಶ ಅಂತ ಮದುವೆಗೆ ಬಂದವನೇ. ಆತನ ತೀರ್ಕೊಂಬಿಟ್ಟ ನಾರಾಯಣ್. ಹಾಗಾಗಿ ಇವರ ಮಧ್ಯೆ ಒಂದು ಇಂಟಿಗ್ರೇಷನ್ ಬೆಳೆಯೋದಕ್ಕೆ, ಅದು ತಾತ್ವಿಕವಾದ ನೆಲೆಯನ್ನು ಒದಗಿಸ್ಕೊಡೋದಕ್ಕೆ ಆ ಘಟನೆ ಕಾರಣ ಆಯಿತು. ಅಲ್ಲೇ ಇನ್ನೊಬ್ಬ ತಂಗಿ ಇತ್ತು ಅಲ್ಲಿ, ನಮ್ಮ ವಿಕಾಸ್ ಅವರ ಅಮ್ಮ. ಅದಕ್ಕೆ ವಲಯವ್ರ ಹುಡುಗ ರುದ್ರಪ್ಪ ಅಂತ ಬಂದು ನನಗಿಷ್ಟ ಆಗಿದೆ ಅಂತಂದ. ಅದನ್ನು ಕರ್ಕೊಂಡೋಗಿ ಕೋಲಾರದ ನಮ್ಮ ಅಂಬೇಡ್ಕರ್ ಫಂಕ್ಷನಲ್ಲಿ ಮದುವೆ ಮಾಡಿಸಿದೆ. ಅವ್ರ ಮಕ್ಕಳಿಗೆ ವಿಕಾಸ ಇವರೆಲ್ಲ. ಆಮೇಲೆ ವಿಕಾಸ ನನ್ನ ಮಗಳನ್ನ ಇಷ್ಟಪಟ್ಟ. ಅದು ಆ್ಯಸ್ ಯೂಶುವಲಿ ಲೆಫ್ಟ್ ಟು ರೈಟ್ ಪ್ರಶ್ನೆನೇ ಕೆಸ್ತಾರ ಅಂತ. ಹಾಗೆ ಆಕೆಗೆ ಗಂಡನ ಹುಡುಕೋ ಟೈಮಲ್ಲಿ ಅವನಿಗೆ ಯಾವುದೋ ಹೀಗೆ ಸಂಪರ್ಕ ಸಿಕ್ಕಿ ನಮ್ಮ ಮನೆಯವ್ರಿಗೆ ಇಷ್ಟ ಇರಲಿಲ್ಲ. ವಿತಾದ అంటే ಲೆಫ್ಟ್ ಟು ರೈಟ್ ಅನ್ನೋ ಅಂತಲ್ಲ, ರಿಲೇಷನು ಎಲ್ಲೆಲ್ಲರನ್ನೂ ತಂದು ನನಗೆ ಗಂಟಾಗ್ತಾಯಿದ್ದೀವಿ. ಹಾಗೆ
ಈಗ ಅವ್ರು ಇಷ್ಟಪಟ್ಟಿದ್ದಾರೆ, ನಮ್ಗೆ ಆಪ್ಷನ್ ಇಲ್ಲ ಅಂಥೇಳಿ ಈಗ ಅವ್ರಿಗೂ ಮದುವೆ ಮಾಡಿದ್ವಿ. ಹೀಗಾಗಿ ಅಂದರೆ ಅದೊಂದು ಕಲ್ಚರಲ್ ಆಗಿ ಒಂದು ಇಂಟಿಗ್ರೇಷನ್ ಆಗಿ ಒಂದು ಬ್ಲಡ್ ಫ್ಯೂಷನ್ ಅಂತಾರೆ ಅಂಬೇಡ್ಕರ್. ಬ್ಲಡ್ ಫ್ಯೂಷನ್ ಅನಿಲೇಷನ್ ಆಫ್ ಕಾಸ್ಟ್ ಅದು. ಹಾಗಾಗಿ ನನ್ನ ಫ್ಯಾಮ್ಲಿಯಲ್ಲಿ ಅದು ಸಾಧ್ಯ ಆಯಿತು ಪ್ರಾಕ್ಟಿಕಲ್ ಆಗಿ. ಹುಟ್ಟಿದ ಸಂದರ್ಭದಲ್ಲಿ ಕೆಸ್ತಾರ ಅಂತ ಬಿಹಾರದಲ್ಲಿ ಒಂದು ಘಟನೆ ದಲಿತರ ಮೇಲೆ ಹಲ್ಲೆ ನಡೆದಿತ್ತು. ಯಾವುದೋ ಪೇಪರ್ಗಳಲ್ಲಿ ಓದಿದಂಥ ಸಂದರ್ಭ, ವೈನಾಟ್ ಅಂದ್ಕೊಂಡು ಕೆಸ್ತಾರ ಅಂತ ಹೆಸರಿಟ್ಟೆ. ಮಹಿಳೆಯರ ಮೇಲೆ ನಡೆದಂಥ ಘಟನೆಗಳನ್ನು ಕೂಡ ನಾವು ಹೋರಾಟಕ್ಕೆ ಹಣಿಗೊಳಿಸಿದ್ವಿ. ಹಾಗಾಗಿ ಚಂದ್ರಗುತ್ತಿ ಹೋರಾಟ ಕೃಷ್ಣಪ್ಪನವ್ರು ತಗೊಂಡಾಗ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ಕೃಷ್ಣಪ್ಪನವರು ಬೆತ್ತಲೆ ಮೆರವಣಿಗೆ ಮಾಡಬಾರ್ದು ಅಂತ ಚೈನು ಲಿಂಕ್ ಹಾಕಿ ಕಾರ್ಯಕರ್ತರೆಲ್ಲ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. RSSನವರಲ್ಲಿ ಚಿತ್ರಾನ್ನ ಪಾಕೆಟ್ಸ್ ಕೊಟ್ಟೋದ್ರ ಮೂಲಕ ಅವರು RSSನವರು ಬೇರೆ ಬಿಟ್ಟಿರ್ತಾರೆ. ಯಾವಾಗ ಇದು ನಿಲ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೋ ಆ ಪ್ರಯತ್ನಕ್ಕೆ RSSನವರು ಹಲ್ಲೆ ಮಾಡ್ತಾರೆ. ಕೃಷ್ಣಪ್ಪನವ್ರನ್ನ ಲೈಫ್ ಆ್ಯಂಡ್ ಡೆತ್ ಸ್ಟ್ರಗಲ್ ಕೃಷ್ಣಪ್ಪನವ್ರದ್ದು. ಅವ್ರ ಜೊತೆಯಲ್ಲಿದ್ದ ಕಾರ್ಯಕರ್ತರೆಲ್ಲ ತಪ್ಪಿಸ್ಕೊಂಡು ಓಡಿ ಬರ್ತಾರೆ. ಕೃಷ್ಣಪ್ಪನವರು ಮುಸುಕು ಬಟ್ಟೆ ಹಾಕ್ಕೊಂಡು ಬಸ್ಸಲ್ಲಿ ಎಸ್ಕೇಪ್ ಆಗಿ ಬರ್ತಾರೆ. ಈ ಇಶ್ಯೂನ ನಾವು ಏನಾದರೂ ಮಾಡಿ ಟೇಕಪ್ ಮಾಡಬೇಕು ಅಂತ ಮಹಿಳೆಯರನ್ನೇ ಆರ್ಗನೈಸ್ ಮಾಡಿ ದಲಿತ ಮಹಿಳಾ ಒಕ್ಕೂಟ ಅಂತ ಮಾಡಿ ಒಂದು ಶಿಬಿರ ಮಾಡಿ ಅವ್ರಿಗೆ ಜಯನಗರದಲ್ಲಿ ಆ ಇಶ್ಯೂ ಮೇಲೆ ಸುಮಾರು 3-4 ಸಾವಿರ ಮಹಿಳೆಯರನ್ನ ಆರ್ಗನೈಸ್ ಮಾಡಿ ಆಗಿನ ಚಳವಳಿಯಲ್ಲಿ ಬಂದಂಥ ಭಾರತಿ ಅಂತ ಓರಾಜಣ್ಣ ಅಂತ ನಮ್ಮ ಚಳವಳಿಯಲ್ಲಿ ಟ್ರೆಜರರ್ ಆಗಿದ್ರು. ಅವ್ರ ಹೆಂಡ್ತಿ ಗಂಗಮ್ಮ ಅಂತ ತುಮಕೂರಿಂದ, ನಮ್ಮ ಮನೆಯವರು ಮೀರಾ ಅಂತ, ಶಾಂತಮ್ಮ ಅಂತ, ಈ ಥರ ಬೇರೆ ಬೇರೆ ಅವರೆಲ್ಲ ಅದು ಕಾರ್ಯಕ್ರಮ ನಿರ್ವಹಿಸಿ ವಿಧಾನಸೌಧಕ್ಕೆ ಹೋಗಿ ಒಂದು ಡೆಲಿಗೇಷನ್ ಹೋಗಿ ಒಂದು 7-8 ಜನ ಜಾತ್ರೆ ಬಗ್ಗೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಬೊಮ್ಮಾಯಿ ಗೌರ್ಮೆಂಟ್ ಅವರು ತಕ್ಷಣ ಆರ್ಡ್ರ್ ಮಾಡಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಿ, ಅವರು ಲಿಂಗಾಯತರ ಕಮ್ಯುನಿಟಿಗೆ ಸೇರಿದವರಲ್ವ, ಅಲ್ಲೇ ಮಾಡಿದವರು ಲಿಂಗಾಯತರ ಕಮ್ಯುನಿಟಿಗೆ ಸೇರಿದವರು. ಹಾಗಾಗಿ ಇದೇನಾಯಿತು ಅಂತಂದರೆ ಮಹಿಳೆಯರ ಮೂಮೆಂಟನ್ನು ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಬೆಸ್ಕೊಳ್ಳೋ ಥರ ಆಗಲಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಏನು ಲಾ ಮಿನಿಸ್ಟ್ರಾಗಿ ತ್ಯಾಗ ಮಾಡಿ ಮಹಿಳಾ ಮೂಮೆಂಟಿಗೆ ಹಿಂದೂ ಕೋಡ್ ಬಿಲ್ಲನ್ನು ಕೊಟ್ಟು ಇದು ಮಾಡ್ತಾಯಿರ್ತೀವಿ. ಇದೆಲ್ಲ ಶಿಬಿರಗಳಲ್ಲಿ ಮಾತಾಡ್ತೀವಿ. ಆದರೆ ಮಹಿಳೆಯರೇ ಮುನ್ನಡೆಸುವಂಥ ಒಂದು ನಾಯಕತ್ವ ಪ್ರಾರಂಭದಲ್ಲಿ ಬಂತು. ಅದನ್ನು ಕಂಟಿನ್ಯೂಟಿಯಾಗಿ ನಾವು ಇಟ್ಕೊಳ್ಳಿ. ಅವಿಭಜಿತ ಕೋಲಾರ ಜಿಲ್ಲೆ ಇದ್ದಾಗ ಭಾಳ ದೊಡ್ಡ ಮಟ್ಟದ ಚಳುವಳಿ ಸಮಾವೇಶಗಳನ್ನು ಮಾಡಿದ್ವಿ, ಇಶ್ಯೂಗಳನ್ನು ಹೋರಾಟ ಮಾಡಿದ್ವಿ. ಭಾಳ ಮುಖ್ಯವಾಗಿ ನಾಗಸಂದ್ರ ಅಂತ ಹೋರಾಟ ತಗೊಂಡ್ವಿ. ನಾಗಸಂದ್ರದಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಅವರು ಜೀವನ ಕಟ್ಕೊಳ್ಳೋಕ್ಕಾಗಿರಲಿಲ್ಲ. ದಲಿತರು ಜೀತಗಾರರಾಗಿದ್ದರು. ಅವ್ರು ಬೆಳಗ್ಗೆ 5 ಗಂಟೆಗೆ ಹೋಗಬೇಕು, ಅಲ್ಲಿನ ಒಕ್ಕಲಿಗರ ಹೊಲಗಳಲ್ಲಿ ಗೇಯಬೇಕು, ಅವ್ರ ದನಗಳನ್ನು ಮೇಯಿಸಬೇಕು. ಆಮೇಲೆ ಅವರು ಊಟ ತಿಂಡಿ ಬೆಳಗ್ಗೆ ಸಾಯಂಕಾಲ ಇವರು ಏನು ಕೊಟ್ಟರೆ ಅದು ತಿನ್ನಬೇಕು. ಮುದ್ದೆ ಕೊಟ್ಟರೆ 3 ಕಡೆ ಇಲ್ಲಿ ಹಿಂಗೆ ಇಟ್ಕೊಂಡು ಖಾರಕ್ಕೆ ಚಾ ಮರ ಹಾಕಿದರೆ ಅದಕ್ಕೆ ತಿನ್ನಬೇಕು. ಒಂಥರ ಜೀತ ಪದ್ಧತಿ ಅಂತ ಗೊತ್ತಾಗಲ್ಲ, ತುಂಬ ಸಪ್ರೆಸ್ ಆಗಿಬಿಟ್ಟು ಜೀವನನೇ ಇಲ್ದಂಗೆ ಮಾಡ್ಕೊಂಡಿದ್ದರು. ಅದು ಒಂದು ದಿವಸ ಕನ್ನಡಪುರದಲ್ಲಿ ಬಂದಾಗ ಇಶ್ಯೂ ಅದನ್ನು ಕೈಗೆತ್ಕೊಂಡು ನಾವು ಭಾಳ ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡಿದ್ವಿ. ಅಂದರೆ ಅಲ್ಲಿ ಈಚಿನ ಮರಗಳಿತ್ತು, ಒಂದು 200 ಎಕರೆಗೆ ಮೇಲ್ಪಟ್ಟು. ಈಚಿನ ಮರಗಳನ್ನು ಸರ್ಕಾರಕ್ಕೆ ಒತ್ತಾಯ ಮಾಡೋಣ, ಅವ್ರು ಕೊಡದೇ ಇದ್ದರೆ ನಾವೇ ಈಚಿನ ಮರಗಳನ್ನು ಕರೆದುಬಿಟ್ಟು ನಾವೇ ಹಂಚಿಬಿಡೋಣ ಅಂತೇಳಿ ಭೂ ಆಕ್ರಮಣ ಚಳುವಳಿ ಅಂತ ಶುರು ಮಾಡಿಕೊಂಡು ಒಂದು ಫೈನ್ ಡೇ ಸ್ವತಂತ್ರ ಪೂರ್ವದ ದಿನ ನಾವು ಹೋಗಿ ಈಚಿನ ಒಂದು ಹಳ್ಳಿಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಟು 5 ಗಂಟೆಗೆ ಎದ್ದು ಈಚಿನ ಮರಗಳನ್ನು ಕಡಿತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯಾನ 6 ಗಂಟೆಗೆ ಬಂದು ಇದು ಟಿಯರ್ ಗ್ಯಾಸ್ ಹಾಕಿ ಲಾಠಿ ಚಾರ್ಜ್ ಮಾಡಿ ನಮ್ಮನ್ನು ಚದುರಿಸಿ ಇದು ಮಾಡಿದ್ರು. ಆಗ ನಾವು ಆ ಇಶ್ಯೂನ ವಿಧಾನಸೌಧಕ್ಕೆ
ಟೇಕಪ್ ಮಾಡೋದಕ್ಕೆ ವಿಧಾನಸೌಧಕ್ಕೆ ಹೋಗಿ ಕೆಲವರೆಲ್ಲ ಪಿಚ್ಚಳ್ಳಿ ಶ್ರೀನಿವಾಸ್ ಮತ್ತು ಗೆಳೆಯರೆಲ್ಲ ಹೋಗಿ ವಿಧಾನಸೌಧ ಒಳಗೆ ಸ್ಲೋಗನ್ಸ್ ಆಗಿ ಸ್ಟ್ರಗಲ್ ಮಾಡಿದ್ರು. ನಾವು ಇಡೀ ಜಿಲ್ಲೆಯಾದ್ಯಂತ ಚಳವಳಿ ರೂಪಿಸಿದ್ವಿ. ಆಗ ಸರ್ಕಾರ ಕೇಸುಗಳು ಹಾಕಿತ್ತು ದಲಿತರ ಮೇಲೆ, ಹೋರಾಟಗಾರರ ಮೇಲೆ. ಅವಾಗ ತೆಗಿಬೇಕು ಅಂತ ಮತ್ತು ಭೂಮಿ ಹಂಚಬೇಕು ಅಂತ ಸರ್ಕಾರ ಮನಸ್ಸು ಮಾಡಿ ಒಂದು 2 ಎಕರೆ ಜಮೀನನ್ನೇ ಕೊಟ್ಟು ಶಂಭುಕ ನಗರ ಅಂತ ಜೀತ ಬಿಡುಗಡೆಗಾರರಿಗೆ ಆದವರಿಗೆಲ್ಲ ಒಂದು ಶಂಭುಕ ನಗರ ಅಂತ ಮಾಡಿ ಬೋರ್ವೆಲ್ಸ್ ಹಾಕಿ ಮನೆ ಕಟ್ಟಿಕೊಟ್ಟು ಮಾಡಿದ್ದಾರೆ. ಅಂದರೆ ಭೂ ಆಕ್ರಮಣ ಚಳುವಳಿ ಮೂಲಕನೂ ಕೂಡ ನಮ್ಮ ಜನರಿಗೆ ಜಮೀನು ಕೊಡಿಸೋದ್ರಲ್ಲಿ ಆಗಿನ ಅವಿಭಾಜ್ಯ DSS ಏನಿತ್ತು ಕೋಲಾರದ್ದು CM ಮುನಿಯಪ್ಪ ನಾಯಕತ್ವದಲ್ಲಿ, ಮುನಿಸ್ವಾಮಿಯವ್ರ ನಾಯಕತ್ವದಲ್ಲಿ ರಾಮಯ್ಯ ಬೆಂಗಳೂರಿಗೆ ಬಂದು ಲಿಟ್ರರಿಯಾಗಿ ತೊಡಗಿಸ್ಕೊಂಡಿದ್ರು. ಅವರೆಲ್ಲ ಕೂಡ ಚಳುವಳಿಯಲ್ಲಿ ಬಂದಿದ್ದರು. ನಾವು ಎಲ್ಲರೂ ಒಟ್ಟಾರೆ ರಾಮಣ್ಣ ಕೊಮ್ಮಣ್ಣ ರಾಮಚಂದ್ರ ಅಂತ ಒಬ್ಬರು ಟೀಚರ್ಸು ಅಪಾಯಿಂಟ್ ಮಾಡಿಸಿ ನಾವೇ ಆ ಹೋರಾಟ ಕೈಗೆತ್ಕೊಳ್ಳೋ ಥರ ಮಾಡಿ ಅವರು ಧೈರ್ಯವಾಗಿ ನಿಭಾಯಿಸಿದರು. ಹೀಗಾಗಿ ಈ ಥರದ ಭೂ ಹೋರಾಟಗಳು ತುಂಬ ನಡೆದಿದ್ದಾವೆ ಕೋಲಾರ ಜಿಲ್ಲೆಯಲ್ಲಿ. ಒಂದು ಮರ್ಸನ್ಪಲ್ಲಿ ಜಾಥಾ ಅಂತ ಒಂದು 70 ಕಿಲೋಮೀಟ್ರು ಕಾಲ್ನಡಿಗೆ ಜಾಥಾ ಹಾಕಿ ನಮ್ಮವ್ರ ಜಮೀನೆಲ್ಲ ಕಳ್ಕೊಂಡಿದ್ರಲ್ಲ ಅವರು ಪುನರ್ PTCLಲ್ಲಿ ಹಾಕ್ಬೇಕಾದ್ರೆ ಅವ್ರ ಜಮೀನು ಕೊಡಿಸ್ಬೇಕು ಅಂತ ಜಾಥಾ ಮಾಡಿದಾಗ PTCLಲ್ಲಿ ಅವ್ರಿಗೆ ಜಮೀನು ಸಿಕ್ತು ಒಂದು 100-120 ಎಕರೆ. ಆವಾಗ ಮುನಿಸ್ವಾಮಿ ಅವರು ತಾಲೂಕು ಕನ್ವೀನರ್ ಆಗಿ ನಿರ್ವಹಿಸಿದರು. ಆ ಜಾಥಾ ಕಲ್ಚರಲ್ಲಾಗಿ ಪೂರ್ತಿ ಎಲ್ಲ ಹಳ್ಳಿಗಳಲ್ಲೂ ಅಬ್ಸರ್ವ್ ಮಾಡಿಕೊಂಡು ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಟ್ಟು ನಿರ್ವಹಿಸಿದ್ವಿ. ಅದರಲ್ಲೊಂದು ಬುಕ್ಲೆಟಲ್ಲಿ ತಂದಿದ್ದೀವಿ, ಅದನ್ನು ನಮ್ಮ ಲಕ್ಷ್ಮೀಪತಿ ಅವರು ಬರೆದಿದ್ದಾರೆ. ಹೀಗಾಗಿ ಆ ಥರದ್ದು ಹಲ್ಲೆ ನಡೆದಾಗ, ದೌರ್ಜನ್ಯ ನಡೆದಾಗ, ಕೊಲೆ ನಡೆದಾಗ ಇಶ್ಯೂಸ್ ತಗೊಂಡು ಹೋರಾಟ ಮಾಡಿದ್ದುಂಟು. ಒಂದು ಇಂಟರ್ನ್ಯಾಷನಲ್ ನೆಟ್ವರ್ಕು ನಮಗೆ ಸಿಗಲಿ ಅಂಥೇಳಿ ಬೇರೆ ಬೇರೆ ರಾಷ್ಟ್ರೀಯ ನಾಯಕರನ್ನೆಲ್ಲ ಕರೆಸಿ ಸಮಾವೇಶಗಳನ್ನು, ವಿದ್ಯಾರ್ಥಿ ಒಕ್ಕೂಟ ಸಮಾವೇಶವನ್ನು ಮಾಡಿದ್ವಿ, DSS ಸಮಾವೇಶಗಳನ್ನು ಮಾಡಿದ್ವಿ. ಹಂಗಾಗಿ ಒಟ್ಟಾರೆ ಕೋಲಾರ ಜಿಲ್ಲೆ ಒಂದು ಮಾಡೆಲ್ ಜಿಲ್ಲೆಯಾಗಿ ಚಳುವಳಿ ಕಟ್ಟಿರೋದು ಉಂಟು. ಅವೆಲ್ಲ ನೋ ಅದರ್ ಆಪ್ಷನ್, ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೋಬೇಕು, ಮಾತುಕತೆ ಮಾಡಬೇಕು, ಒಂದು ಕಡೆ ಸೇರ್ಕೋಬೇಕು, ಡಿಸ್ಕಸ್ ಮಾಡಬೇಕು, DSS ಅನುಭವಗಳನ್ನು ಅವ್ರ ಜೊತೆ ಹಂಚ್ಕೋಬೇಕು. ಅವರೇ ಲೀಡ್ ಮಾಡೋದಕ್ಕೆ ನಾವು ಇದು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಬಾಯ್.